ಹಲೋ ಡಿಯರ್ ಸ್ಟೂಡೆಂಟ್ಸ್, SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು AP ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್, ಹೌದು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, AP ಮಾಡಿ ಸರ್, ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಮಾಡಿ ಸರ್, ಸಮಾಂತರ ಶ್ರೇಣಿಗಳು ಹೇಳ್ಕೊಡಿ ಸರ್, ಕಷ್ಟ ಆಗ್ತಾ ಇದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳು ಚಾಪ್ಟರ್ನ ಎಲ್ಲ ಕಾನ್ಸೆಪ್ಟ್ಸ್ನ ಕಲಿಯೋಣ. ಎಲ್ಲ ಕಾನ್ಸೆಪ್ಟ್ಸ್ನ ಕಲಿತು ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸ್ನ ನಮ್ಮ ಜೋಬಿಗೆ ಹಾಕೋಣ. ಕಲಿಯೋದಕ್ಕೆ ಮುಂಚೆ ನಾವು ಒಂದೆರಡು ವಿಷಯನ ಹೇಳ್ತೀನಿ. ಪೆನ್ನು ಪೇಪರ್ನ ಜೊತೆಲಿ ಇಟ್ಕೊಳ್ಳಿ, ಈ ವಿಡಿಯೋನ ಫುಲ್ ನೋಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಕ್ಲಾಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದು ನಮಗೂ ಕೂಡ ಸ್ಫೂರ್ತಿ ಕೊಡುತ್ತೆ, ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ, ನಮ್ಮ ಮಕ್ಕಳಿಗೆ ತಲುಪಿಸ್ಬೇಕಂತ. ಸೊ ಎನಿವೆ, ಈ ವಿಡಿಯೋದಲ್ಲಿ ನಾವು ಆಗಲೇ ಹೇಳ್ದಂಗೆ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಮಾಡೋದಕ್ಕೆ ಮುಂಚೆ ನಮ್ಮ APJ ಅಬ್ದುಲ್ ಕಲಾಂ ಅವರು, ಅಂದರೆ ನಮ್ಮ ದೇಶದ ಒಬ್ಬ ಪ್ರಮುಖ ವಿಜ್ಞಾನಿ ಆಗಿದ್ದಂಥವರು, ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಡ್ರೀಮ್ 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 ಡ್ರೀಮ್ಸ್ ಟ್ರಾನ್ಸ್ಫಾರ್ಮ್ ಇನ್ ಟು ಥಾಟ್ಸ್ ಆ್ಯಂಡ್ ದೀಸ್ ಥಾಟ್ಸ್ ರಿಸಲ್ಟ್ಸ್ ಇನ್ ಆ್ಯಕ್ಷನ್ ಅಂತ. ಅಂದರೆ ನಾವು ಯಾವತ್ತೂ ಕೂಡ ಕನಸು ಕಾಣಬೇಕು. ಯಾವ ಕನಸಪ್ಪ? ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ತೂಗಿಡಿಸ್ತಾ ಮಾಡ್ತೀವಲ್ಲ, ಆ ಕನಸಲ್ಲ. ನಾನು ಹೇಳ್ತಿರೋದು, ನನಗೆ ಏನು ಆಗಬೇಕು, ನನ್ನ ಗೋಲ್ನ ಸೆಟ್ ಮಾಡಬೇಕು, ನನ್ನ ಗುರಿ ಏನಿದೆ ಅದನ್ನು ನಾನು ಸೆಟ್ ಮಾಡಬೇಕು, ಅದ್ರ ಬಗ್ಗೆ ಕನಸು ಕಾಣಬೇಕು, ಹೌದಲ್ವಾ? ಆ ಕನಸು ಕಾಣ್ತಾ ಕಾಣ್ತಾ ಕಾಣ್ತೇನೆ ಅವು ಯೋಚನೆಗಳಾಗಿ ಬದಲಾಗ್ತವೆ. ಆ ಯೋಚನೆಗಳು ನಮ್ಮನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸ್ಫೂರ್ತಿ ಕೊಡ್ತವೆ. ಹಾಗಾಗಿ ನಾವು ಕನಸನ್ನ ಕಾಣಬೇಕು. ಒಳ್ಳೆ ಕನಸನ್ನ ಕಾಣಿ, ದೊಡ್ಡ ದೊಡ್ಡ ಕನಸನ್ನ ಕಾಣಿ. ನೀವೆಲ್ಲ ಪ್ರತಿಯೊಬ್ಬರು ಕೂಡ ದೊಡ್ಡ ವ್ಯಕ್ತಿಗಳಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮನೆಯಲ್ಲೆಲ್ಲ ಕಷ್ಟ ಕೊಡ್ತಿರೋ ಅನಿಸುತ್ತೆ. ಬೆಳಗ್ಗೆ ಎಬ್ಬಿಸ್ತಾರೆ, ರಾತ್ರಿ ಎಲ್ಲ ಓದು ಅಂತಾರೆ, ಟ್ಯೂಷನಲ್ಲಿ ಹಂಗೆ ಮಾಡ್ತಾರೆ, ಸ್ಕೂಲಲ್ಲಿ ಹಿಂಗೆ ಮಾಡ್ತಾರೆ, ಪ್ರಾಜೆಕ್ಟ್ ಮಾಡಿ ಅಂತಾರೆ, ಎಲ್ಲ ಮಾಡ್ತಿರ್ತಾರೆ, ಪ್ರೆಷರ್ ಇದೆ. ಬಟ್ ಆದರೆ ನಿಮ್ಮ ಜೊತೆಲಿ ಒಬ್ಬರು ಮಾತ್ರ ಕಾನ್ಸ್ಟೆಂಟಾಗಿ ನಿಲ್ತಿದ್ದಾರೆ. ಯಾರಪ್ಪ ಅದು ಅಂದರೆ ಪರೀಕ್ಷೆ ಯೂಟ್ಯೂಬ್ ಚಾನಲ್, ಹೌದಲ್ವಾ? ಎನಿವೆ, ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಚಾಪ್ಟರಿಂದ ಎಷ್ಟು ಅಂಕಗಳು ಬರುತ್ತಪ್ಪ ಅಂತ ನೋಡೋದಾದರೆ, ನಮ್ಮ ಬ್ಲೂ ಪ್ರಿಂಟ್ನಲ್ಲಿ ಹೇಳ್ತಾ ಇದ್ದಾರೆ 8 ಅಂಕಗಳು ನಮಗೆ ಈ ಚಾಪ್ಟರ್ನಿಂದ ಬರ್ತವೆ ಅಂತ, ಹೌದಲ್ವಾ? ಯಾವ್ದಾವ್ದು 8 ಅಂಕಗಳು? ಒಂದು 1 ಮಾರ್ಕ್ ಪ್ರಶ್ನೆ, 1 ಅಂಕಿ ಪ್ರಶ್ನೆ, ಇನ್ನೊಂದು ಕೂಡ 1 ಮಾರ್ಕ್ ಪ್ರಶ್ನೆ, ಓಕೆನಾ? ಇನ್ನೂ ಒಂದು 2 ಮಾರ್ಕ್ ಪ್ರಶ್ನೆ, ಇನ್ನೊಂದು 4 ಮಾರ್ಕ್ ಪ್ರಶ್ನೆ. ಇದು ದೊಡ್ಡ ಪ್ರಶ್ನೆ. ಇದನ್ನು ಹೆಂಗೆ ಟ್ಯಾಕಲ್ ಮಾಡೋದು? ತುಂಬ ಟೈಪ್ ಆಫ್ ಕ್ವಶನ್ಸ್ ಇದೆ, ಬಳ ವೈಡ್ ವೆರೈಟಿ ಆಫ್ ಕ್ವಶನ್ಸ್. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ನೋಡ್ಬೋದು ನಾವು. ಅವನ್ನೆಲ್ಲ ಹೇಳ್ಕೊಡ್ತೀನಿ ನಾನು, ಓಕೆನಾ? ಏನು ಮಾಡ್ಬೇಕು ನೀವು ಮಾಡಬೇಕಾದ್ರೆ ಕೆಲಸ ಒಂದೇ, ಕೊನೆಯವರೆಗೂ ವಿಡಿಯೋ ನೋಡಬೇಕು, ಎಲ್ಲ ನೋಟ್ಸ್ ಮಾಡ್ಕೋಬೇಕು, ಮತ್ತೆ ಎಲ್ಲದನ್ನು ಪ್ರಾಕ್ಟೀಸ್ ಮಾಡಬೇಕು. 4 ಮಾರ್ಕ್ಸ್ನ ಜೋಬಳಗೆ ಹಾಕೋತೀವಿ. ಈ 4 ಮಾರ್ಕ್ಸ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ, ಓಕೆನಾ? 1 ಮಾರ್ಕ್ಸ್ 1 ಪ್ರಶ್ನೆ, ಇನ್ನೊಂದು 1 ಮಾರ್ಕ್ಸ್ ಪ್ರಶ್ನೆ, 2 ಮಾರ್ಕ್ಸ್ದು 1 ಪ್ರಶ್ನೆ. ಇಲ್ಲಿ ಏನೇನೆಲ್ಲ ಬರಬಹುದು ಇದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ಕಲಿಯೋಕೆ ಹೊರಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ, ಇದೇ ವಿಡಿಯೋ ಸೀರೀಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 4 ಮಾರ್ಕ್ಸ್ ಕ್ವಶನ್ಸ್ನ ಕಲಿಲಿಕ್ಕೆ ಹೊರಟಿದ್ದೀವಿ, ಓಕೆನಾ? ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಈ ಚಾಪ್ಟರ್ನ ಕಲ್ತ್ಕೋಬೇಕಂದ್ರೆ ನಮಗೆ ಸಿದ್ಧಾಂತ ಗೊತ್ತಿರಬೇಕು. ಈ ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಸಿದ್ಧಾಂತ, ಕಾನ್ಸೆಪ್ಟ್ ಏನು ಅಂತ ಗೊತ್ತಿರಬೇಕು. ಏನು ಕಾನ್ಸೆಪ್ಟು ಅಂದರೆ, ಸಮಾಂತರ ಶ್ರೇಣಿ ಅಂದರೆ ಏನಪ್ಪ? ವಾಟ್ ಇಸ್ AP? ನಾನು ಇನ್ನು ಮುಂದೆ ಈ ಚಾಪ್ಟರ್ ಫುಲ್ ಹೇಳಬೇಕಾದ್ರೆ ಸಮಾಂತರ ಶ್ರೇಣಿ ಅಥವಾ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ಬಳಸಲ್ಲ, AP ಅನ್ನೋ ಒಂದು ಪದನ ಬಳಸ್ತೀನಿ. AP ಇಸ್ ನಥಿಂಗ್ ಬಟ್ ಅಬ್ರಿವೇಷನ್ ಆಫ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಥವಾ ಸಮಾಂತರ ಶ್ರೇಣಿಯ ಶಾರ್ಟ್ ಫಾರ್ಮ್, ಓಕೆನಾ? ಸೊ ಇವಾಗ AP ಅಂದರೆ ಏನು? AP ಅಂದರೆ ಏನು ಅಂದರೆ ಪ್ರಶ್ನೆ, ಓಕೆನಾ? ವಾಟ್ ಇಸ್ ದ AP? ಲೆಟ್ ಅಸ್ ಡೂ ಒನ್ ಥಿಂಗ್. ನೀವೆಲ್ಲ ಮನಸ್ಸಲ್ಲಿ ಒಂದು ನಂಬರ್ ಇಟ್ಕೊಳ್ಳಿ. ನಾನೊಂದು ನಂಬರ್ ಇಟ್ಕೊಂಡೆ. ನಾನು ಯಾವ ನಂಬರ್ ಇಟ್ಕೊಂಡೆ ಗೊತ್ತಾ? 8 ಅನ್ನೋ ನಂಬರ್ ಇಟ್ಕೊಂಡಿದ್ದೀನಿ. ಯಾಕೆ 8? ನಮಗೆ 8 ಮಾರ್ಕ್ಸ್ ಬರುತ್ತೆ, ಅದಕ್ಕೆ 8. ಓಕೆ, ನಾನು ಮನಸ್ಸಲ್ಲಿ 8 ಮಾರ್ಕ್ಸ್ ಇಟ್ಟಿದ್ದೀನಿ. ಸ್ವಲ್ಪ 8 ಅನ್ನೋ ನಂಬರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೋ ಒಂದು ಸಂಖ್ಯೆನ ಆ್ಯಡ್ ಮಾಡ್ತಾ ಹೋಗೋಣ, ಓಕೆನಾ? ಏನಾಗುತ್ತೆ? ಲೆಟ್ ಅಸ್ ಆ್ಯಡ್ 5. 8ಗೆ 5ನ ಆ್ಯಡ್ ಮಾಡಿದ್ರೆ 13 ಬರುತ್ತೆ, ಹೌದಲ್ವಾ? ಸೊ ಆ 13ಕ್ಕೆ ಮತ್ತೆ 8ನ ಆ್ಯಡ್ ಮಾಡಿದ್ರೆ 5ನ ಆ್ಯಡ್ ಮಾಡಿದ್ರೆ 18 ಆಗುತ್ತೆ. ಈ 18ಕ್ಕೆ 5ನ ಆ್ಯಡ್ ಮಾಡಿದ್ರೆ 23 ಆಗುತ್ತೆ. 23ಕ್ಕೆ ಇನ್ನೊಂದು 5ನ ಆ್ಯಡ್ ಮಾಡಿದ್ರೆ 28 ಆಗುತ್ತೆ. 28ಕ್ಕೆ 3 ಆ್ಯಡ್ ಮಾಡಿದ್ರೆ 33. 33ಕ್ಕೆ 5ನ ಆ್ಯಡ್ ಮಾಡಿದ್ರೆ 38. ಹೀಗೇ ಹೋಗ್ತಾ ಇದೆ, ಹೌದಲ್ವಾ? ಇದನ್ನೇ ನಾವು AP ಅಂತ ಕರೆಯೋದು, ಅಂದರೆ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್. ಸಮಾಂತರ ಶ್ರೇಣಿ ಅಂದರೆ ಏನು ನೋಡಿದ್ವಿ ನಾವು? ಒಂದು ಸಂಖ್ಯೆನ ತಗೊಂಡ್ವಿ, ಅದಕ್ಕೆ ಯಾವುದೋ ಒಂದು ಕಾನ್ಸ್ಟೆಂಟ್ ನಂಬರ್ನ, ಅದು ಬದಲಾಗಲ್ಲ,
ಆ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋದ್ವಿ. ಈಗ ಒಂದು ಪಟ್ಟಿ ಬಂತಲ್ಲ, ಸಂಖ್ಯೆಗಳ ಪಟ್ಟಿ, ಸೆಟ್ ಆಫ್ ನಂಬರ್ಸ್. ಈ ಸೆಟ್ ಆಫ್ ನಂಬರ್ಸ್ನೇ ನಾವು ಎ ಪಿ ಅಂತ ಕರಿತೀವಿ. ಓಕೆನಾ, ಕ್ಲಿಯರ್ ಅಲ್ವಾ? ಸೊ ಭಾಳ ಸಿಂಪಲ್ ಆಗಿದೆ. ಒಂದು ನಂಬರ್ ತೊಗೊಂಡ್ವಿ, ಆ್ಯಡ್ ಮಾಡ್ಕೊಂಡು ಹೋದ್ವಿ, ಒಂದು ಪಟ್ಟಿ ಸಂಖ್ಯೆಗಳ ಪಟ್ಟಿ ಬಂತು, ಆ ಪಟ್ಟಿನ ನಾವು ಎ ಪಿ ಅಂತ ಕರಿತೀವಿ. ಸೊ ಈ ಪಟ್ಟಿಯಲ್ಲಿ ಸರ್ ಇವಾಗ ಎಲ್ಲಿ ಬಳಸ್ತೀವಿ ಸರ್ ಇದನ್ನು? ಇಷ್ಟೊಂದು ಕಡೆ ಬಳಸ್ತೀವಿ. ಇಷ್ಟೊಂದು ಕಡೆ ಅಂದರೆ ನಮ್ಮ ಸುತ್ತಮುತ್ತನೇ ಎಷ್ಟೊಂದು ನೇಚರಲ್ಲಿ ಹನಿ ಕೂಂಬಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ನಾವು ಎ ಪಿನ ಗಮನಿಸ್ತೀವಿ. ಓಕೆನಾ, ಸೊ ಇವಾಗ ಈ ಎ ಪಿನ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಈ ಸರ್ ಈ ಪಟ್ಟಿನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಇದು ಒಂದೇ ಪಟ್ಟಿ ಇಲ್ಲ, ಈ ಥರ ಬೇರೆ ಬೇರೆ ಬರಿಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು 2 ತೊಗೊಂಡೆ, 2ಗೆ 3 ಆ್ಯಡ್ ಮಾಡಿದ್ರೆ 5 ಆಯಿತು, 5ಗೆ 3 ಆ್ಯಡ್ ಮಾಡಿದ್ರೆ 8 ಆಯಿತು, 8ಗೆ 3 ಆ್ಯಡ್ ಮಾಡಿದ್ರೆ 11 ಆಯಿತು. ಈ ರೀತಿ ಬರೆದ್ರೆ ಇದು ಒಂದು ಎ ಪಿ ಆಗುತ್ತೆ. ಇನ್ನೂ ಎಷ್ಟೊಂದು ಥರ ಬರಿಬೋದಲ್ಲ, ಹೌದಲ್ವಾ? ಸೊ ಇವಾಗ ನಾವು ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಸಿದ್ಧಾಂತವನ್ನು ಕಲಿಬೇಕಾದ್ರೆ ಜನರಲ್ ಫಾರ್ಮ್ ಅಂತ ಕಲಿತೀವಿ. ಏನಕ್ಕದು? ಈಗ ಎಷ್ಟೊಂದು ಥರ ಪಟ್ಟಿಗಳನ್ನ ಬರಿಬೋದು. ಇದನ್ನೆಲ್ಲ ಜನರಲ್ ಆಗಿ ಸಾಮಾನ್ಯವಾಗಿ ಒಂದು ಸ್ಟಡಿ ಮಾಡಲಿಕ್ಕೆ, ಅದ್ರ ಮೇಲೆ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಜನರಲ್ ಫಾರ್ಮ್ ಅಂತ ಬೇಕಾಗುತ್ತೆ. ಸೊ ಹೌದಲ್ವಾ? ಸೊ ಇವಾಗ ಈ ಪಟ್ಟಿಯಲ್ಲಿ ಮೊದಲ ನಂಬರ್ ಏನು? 2 ಇದೆ. ಈ ಯಾವುದೇ ಎ ಪಿನ ಮೊದಲ ಟರ್ಮ್ನ ನಾನು ಎ ಅಂತ ಕರಿತೀನಿ. ಎ ಯಾಕೆ ಸರ್? ಎ ಅದು ಏನಿದೆ ಫಸ್ಟ್ ಲೆಟರ್ ಅಂತ ಇಟ್ಕೊಳ್ಳಿ. ಓಕೆನಾ, ಎ ಒಂದು ಮೊದಲ ಪದ. ಕನ್ನಡದಲ್ಲಿ ಹೇಳೋದಾದರೆ ಮೊದಲ ಪದದ ಹೆಸರು ಒಂದು ಎ. ಓಕೆನಾ, ಇವಾಗ ಯಾವುದೋ ಒಂದು ನಂಬರ್ನ, ಒಂದು ನಿರ್ದಿಷ್ಟವಾದ ಸಂಖ್ಯೆನ ನಾವು ಆ್ಯಡ್ ಮಾಡ್ತಾ ಹೋಗ್ತಾ ಇದೀವಲ್ವಾ? ಆ್ಯಡ್ ಮಾಡ್ತಾ ಹೋಗ್ತಿರೋ ನಂಬರ್, ಇವಾಗ 2ಗೆ 3 ಆ್ಯಡ್ ಮಾಡಿದ್ವಿ, +3 ಮಾಡಿದ್ವಿ. 5ಗೂ ಕೂಡ +3 ಮಾಡಿದ್ವಿ, 8ಗೂ ಕೂಡ +3 ಮಾಡಿದ್ವಿ, ಅವಾಗಲೇ 11 ಬಂದಿದ್ದು, ಹೌದಲ್ವಾ? ಸೊ ಈ +3 ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಇದು ಕಾನ್ಸ್ಟೆಂಟು, ಹೌದಲ್ವಾ? ಬದಲಾಗ್ತಾ ಇಲ್ಲ ಇದು. ಸೊ ಅದನ್ನು ನಾನು ಡಿ ಅಂತ ಕರಿತೀನಿ. ಏನು ಸರ್ ಡಿ ಅಂದರೆ? ಡಿ ಮೀನ್ಸ್ ಡಿಫ್ರೆನ್ಸ್ ಅಂತ. ಡಿಫ್ರೆನ್ಸ್ ಅಂದರೆ ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ ಅಂತ ಕನ್ನಡದಲ್ಲಿ ಕರಿತೀವಿ ಅದನ್ನು. ಸೊ ಏನಿದು? ಮೊದಲ ಪದ. ಓಕೆನಾ, ಡಿ ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ. ಓಕೆನಾ, ಮೊದಲ ಪದ ಸಾಮಾನ್ಯ ವ್ಯತ್ಯಾಸ. ಇವಾಗ ಈ ಎ ಪಿ ಇದೆ, ಹೆಂಗೆ ಕಾಣಿಸ್ತಿದೆ ಇದು? A1 ಅಂದರೆ ಮೊದಲ ಪದ, A2 ಅಂದರೆ ಎರಡನೇ ಪದ, A3 ಅಂದರೆ ಮೂರನೇ ಪದ, A4 ಅಂದರೆ ನಾಲ್ಕನೇ ಪದ, A5 ಅಂದರೆ ಐದನೇ ಪದ, ಹೀಗೆ ಹೋಗುತ್ತಾ A6, A7, A8 ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಇವಾಗ A1, A2, A3 ಇತ್ತಲ್ಲ, ಸೊ ಇದನ್ನು ನಾವು ಜನರಲ್ ಫಾರ್ಮಲ್ಲಿ ಬರೆಯೋದಾದರೆ ಈ A1 ಅಂದರೆ ಈಸ್ ನಥಿಂಗ್ ಬಟ್ ಎ, ಹೌದಲ್ವಾ? A1 ಮೊದಲನೇ ಪದ ಎ ಅಂತ ಕರಿತೀವಿ ಅದನ್ನು. ಎರಡನೇ ಪದ ಬಂದಿದ್ದು ಹೆಂಗೆ? ಎಗೆ ಅಂದರೆ A1ಗೆ ಡಿ ಆ್ಯಡ್ ಮಾಡಿದ್ವಿ, ಅದನ್ನೇ ಬರೆಯೋಣ, A+D. ಓಕೆ, ಸೊ ಇದಕ್ಕೆ ಎರಡನೇ ಪದಕ್ಕೆ ಮತ್ತೆ ಒಂದು ಡಿ ಆ್ಯಡ್ ಮಾಡಿದ್ವಿ, A+Dಗೆ ಇನ್ನೂ ಒಂದು ಡಿ ಆ್ಯಡ್ ಮಾಡಿದ್ವಿ, A+D+D ಅಂದರೆ A+2D, ಹೌದಲ್ವಾ? ಅದೇ ರೀತಿ ನಾಲ್ಕನೇ ಪದ ಬರಬೇಕಂದ್ರೆ A+3D, ಐದನೇ ಪದ ಬರಬೇಕು ಅಂದರೆ A+4D ... ಗೊತ್ತಾಗ್ತಿದ್ಯಾ? ಮೊದಲನೇ ಪದ ಹೆಂಗಿತ್ತು ಹಂಗೆ ಬರ್ತೀನಿ ಎ ಅಂತ. ಎರಡನೇ ಪದ ಬರಬೇಕಂದ್ರೆ ಒಂದು ಡಿ ಆ್ಯಡ್ ಮಾಡಿದ್ವಿ, ಎರಡನೇ ಪದ ಬರಬೇಕಂದ್ರೆ ಈ ಎರಡನೇ ಪದ ಏನು A+D ಬಂದಿತ್ತಲ್ಲ, ಅದಕ್ಕೊಂದು ಡಿ ಆ್ಯಡ್ ಮಾಡಿದ್ವಿ, A+2D ಆಯಿತು, A+3D, A+4D, A+5D, A+6D ... ಇವಾಗ ನಾನು ಕೊನೆಯಲ್ಲಿ ಒಂದು ಪದ ಬರಿತೀನಿ, ಈ ಪದ ನಾನು ಎನ್ನನೆಯ ಪದ ಅಂತ ಕರಿತೀನಿ, nth ಟರ್ಮ್ ಆಫ್ ಎ ಪಿ ಅಂತ. ಓಕೆನಾ, ಎನ್ ಅಂದರೆ ಸಮ್ ನಂಬರ್, ಕೊನೆಯ ಪದ ಅಂತ ಕರ್ಕೊಬೋದು. ಕೊನೆಯ ಪದವನ್ನು ನಾನು ಎನ್ನನೆಯ ಪದ ಅಥವಾ nth ಟರ್ಮ್ ಅಂತ ಕರಿತೀನಿ. nth ಟರ್ಮನ್ನು ಕಂಡುಹಿಡಿಯಕ್ಕೆ ನೀವು ಇಲ್ಲಿ ಒಂದು ಗಮನಿಸಿ, ಇಲ್ಲಿ 2 ಇದೆ, ಡಿ ಇಂದ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 4 ಇದೆ, 3 ಇದೆ, 5, ಐದನೇ ಪದ 4D ಬರುತ್ತೆ. ಅಂದರೆ ಎನ್ನನೆಯ ಪದ ಬಂದು A+, ಇದರಲ್ಲಿ ಒಂದು ಕಡಿಮೆ ಬರಬೇಕು, n-1 ಇಂಟು ಡಿ. ಗೊತ್ತಾಯ್ತಾ ನಿಮಗೆ? ಏನು ಮಾಡಿದ್ವಿ? ಮೂರನೇ ಪದ ಬರಬೇಕಂದ್ರೆ ಇಲ್ಲಿ 2D ಬರೆದಿದ್ದೀವಿ, ನಾಲ್ಕನೇ ಪದಕ್ಕೆ ಬರಬೇಕಂದ್ರೆ 3D ಬರೆದಿದ್ದೀವಿ, ಐದನೇ ಪದ ಬರಬೇಕಂದ್ರೆ 4D ಬರೆದಿದ್ದೀವಿ, ಆರನೇ ಪದ ಬರಬೇಕಂದ್ರೆ 5D ಬರುತ್ತೆ, ಏಳನೇ ಪದ ಬೇಕಂದ್ರೆ 6D ಬರುತ್ತೆ. ಸೊ ಇದೇ ರೀತಿ ಮಾಡ್ತಾ ಹೋದಂಗೆ ಎನ್ನನೆಯ ಪದ ಬೇಕಂದ್ರೆ n-1D ಆಗುತ್ತೆ. ಓಕೆ ಅಲ್ವಾ? ಹಂಗಂದ್ರೆ AN = A + n-1 ಇಂಟು ಡಿ. ದಿಸ್ ಈಸ್
ಒನ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಇಡೀ ಎಂಟೈರ್ ಚಾಪ್ಟರ್, ಈ ಅಧ್ಯಾಯ ಬೇಸ್ ಆಗಿರೋದು ಎರಡು ಫಾರ್ಮುಲಾಗಳ ಮೇಲೆ. ಯಾವುದೇ ಎರಡು ಫಾರ್ಮುಲಾ? ಅದು ಒಂದು, ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದು? ಇದು ಎನ್ನನೆಯ ಪದವನ್ನು ಕಂಡುಹಿಡಿಯಲು ಇರುವ ಸೂತ್ರ. ಓಕೆನಾ? ಟು ಫೈಂಡ್ ದ nth ಟರ್ಮ್ ಆಫ್ ಎ ಪಿ ಫಾರ್ಮುಲಾ ಇದು. ಓಕೆನಾ? ಸೊ ಟು ಫೈಂಡ್ ದ nth ಟರ್ಮ್ ಆಫ್ ಎನ್ ಎ ಪಿ. ಎನ್ ಅಂದ್ರೇನು? ಎಷ್ಟನೇ ಜಾಗ ಅಂತ. ಇದು ಮೊದಲನೇ ಪ್ಲೇಸು. A1 ಅಂದರೆ ಮೊದಲನೇ ಜಾಗ, A2 ಅಂದರೆ ಎರಡನೇ ಜಾಗ, A3 ಅಂದರೆ ಮೂರನೇ ಜಾಗ, A3 ಅಂದರೆ ನಾಲ್ಕನೇ ಜಾಗ, ಸಾರಿ A4 ಅಂದರೆ ನಾಲ್ಕನೇ ಜಾಗ, A5 ಅಂದರೆ 5 ರೆಪ್ರೆಸೆಂಟ್ಸ್ ಎಷ್ಟನೇ ಜಾಗ ಅಂತ. ಅಂದರೆ ಇಲ್ಲಿ ಎನ್ ರೆಪ್ರೆಸೆಂಟ್ಸ್ ಎಂತನೇ ಜಾಗ, ಎನ್ ಅನ್ನೋ ಜಾಗ. ಓಕೆನಾ? ಸೊ ಎನ್ ರೆಪ್ರೆಸೆಂಟ್ಸ್ ದ ಪ್ಲೇಸ್. ಓಕೆ, ಸೊ ಇವಾಗ ಒಂದು ಫಾರ್ಮುಲಾ ನೋಡಿದ್ವಿ. ಏನಾ ಫಾರ್ಮುಲಾ? AN ಈಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ. ಇದು ನಮ್ಮ ಇಂಪಾರ್ಟೆಂಟ್ ಫಾರ್ಮುಲಾ ಆಗುತ್ತೆ ಟು ಫೈಂಡ್ nth ಟರ್ಮ್, ಅಂದರೆ ಎನ್ನನೆಯ ಪದವನ್ನು ಕಂಡುಹಿಡಿಯಲು ಇರುವ ಸೂತ್ರ A ಪ್ಲಸ್ N-1 ಇಂಟು ಡಿ. ಇನ್ನೊಂದು ಇದೇ ರೀತಿ ಸೂತ್ರ ಇದೆ. ಅದು ಫಾರ್ ಎಕ್ಸಾಂಪಲ್ 2, 4, 6, 8, 10 ಈ ರೀತಿ ಒಂದು ಎ ಪಿ ಇದೆ, ಸಮಾಂತರ ಶ್ರೇಣಿ ಇದೆ. ಈ ಸಮಾಂತರ ಶ್ರೇಣಿಯಲ್ಲಿ ಈ ಎಲ್ಲ ಟರ್ಮ್ಗಳನ್ನ, ಓಕೆ, ಬರೀ 10ಕ್ಕೆ ನಿಂತ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಮುಂದಕ್ಕಿಲ್ಲ. 2, 4, 6, 8, 10 5 ಪದಗಳಿದ್ದಾವೆ. ಓಕೆನಾ? ಸೊ ಇಷ್ಟರ ಮೊತ್ತ ಏನಾಗುತ್ತೆ ಅಂತ ಕೇಳಿದ್ರೆ ಏನು ಮಾಡ್ತೀರಾ? 2 + 4 6, 6 + 6 12, 12 + 8 20, 20 + 10 30. ಹಂಗಂದ್ರೆ ಇಷ್ಟನ್ನು ಕೂಡಿದ್ರೆ ನಮಗೆ ವಿ ವಿಲ್ ಗೆಟ್ 30. ಎಲ್ಲದನ್ನು ಕೂಡ್ತಾ ಹೋದ್ರೆ 30 ಬರುತ್ತೆ, ಹೌದಲ್ವಾ? ಇವೆಲ್ಲವರ ಮೊತ್ತ 30 ಬಂತು. ಅಕಸ್ಮಾತ್ ಇವಾಗ ಕಂಟಿನ್ಯೂ ಆಗಿ ಕೊನೆಗೆ ಎಷ್ಟೋ n ಪದಗಳಿದ್ದಾವೆ ಅಂತ ಇಟ್ಕೊಳ್ಳೋಣ. ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರನ ನಾವು SN ಅಂತ ಬರಿತೀವಿ. SN ಇಸ್ ಈಕ್ವಲ್ ಟು, ಫಾರ್ಮುಲಾ ಹೇಳ್ತೀನಿ ಡೈರೆಕ್ಟಾಗಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನಿಮ್ಗೆ ಡೆರಿವೇಷನು ಸ್ಕೂಲಲ್ಲಿ ಕೂಡ ಮಾಡಿರ್ತಾರೆ. n/2 ಇಂಟು 2a ಪ್ಲಸ್ N-1 ಇಂಟು ಡಿ. ಓಕೆನಾ? n/2 ಇಂಟು 2a ಪ್ಲಸ್ N-1 ಇಂಟು ಡಿ. ಇಲ್ಲಿ a ಪ್ಲಸ್ N-1 ಇಂಟು ಡಿ, ಇಲ್ಲಿ 2a ಪ್ಲಸ್ N-1 ಇಂಟು ಡಿ. ಇದನ್ನ ಮನಸ್ಸು ಒಳಗಡೆ ಹೋಗ್ಬಿಡ್ಬೇಕಿದು, ಮರೀಲೇಬಾರ್ದು ಯಾವುದೇ ಕಾರಣಕ್ಕೂ. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ N-1 ಇಂಟು ಡಿ. ಇದು ನಮ್ಮ n ಪದಗಳ ಮೊತ್ತ, ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಇರುವ ಸೂತ್ರ. ಅಂದರೆ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಫಸ್ಟ್ n ಟರ್ಮ್ಸ್ ಅನ್ನೋದು ಬಹಳ ಮುಖ್ಯ. ಅಂದರೆ ಮೊದಲನೇ ಪದದಿಂದ ಇಷ್ಟು ಪದದವರೆಗೂ, ಫಾರ್ ಎಕ್ಸಾಂಪಲ್ 2 ಇಂದ 10 ವರೆಗೂ, 4 ಇಂದ 10 ವರೆಗೂ ಅಲ್ಲ, ನಾನು ಹೇಳ್ತಿರೋದು ಮೊದಲ ಪದದಿಂದ ಕೊನೆಯ ಪದದವರೆಗೂ ಎಲ್ಲ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಇರೋ ಫಾರ್ಮುಲಾ ಏನು? n/2 ಇಂಟು 2a ಪ್ಲಸ್ N-1 ಇಂಟು ಡಿ. ಇದನ್ನು ನೀವು ಬಯಾಟ್ ಮಾಡಿ. ಓಕೆ, n ಇಸ್ ಈಕ್ವಲ್ ಟು a ಪ್ಲಸ್ N-1 ಇಂಟು ಡಿ, n ಇಸ್ ಈಕ್ವಲ್ ಟು a ಪ್ಲಸ್ N-1 ಇಂಟು ಡಿ, n ಇಸ್ ಈಕ್ವಲ್ ಟು a ಪ್ಲಸ್ N-1 ಇಂಟು ಡಿ. ಇದೊಂದು ಫಾರ್ಮುಲಾನ. ಇನ್ನೊಂದು ಯಾವುದು? SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ N-1 ಇಂಟು ಡಿ, SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ N-1 ಇಂಟು ಡಿ. ಫುಲ್ಲು ಬಯಾಟ್ ಆಗ್ಬಿಡ್ಬೇಕು ನಿಮಗೆ, ಮಾರಿಲೇಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಇನ್ನೂ ಕೆಲವು ಫಾರ್ಮುಲಾಗಳಿದೆ. ಓಕೆನಾ? ಓಕೆ, ಏನ ಫಾರ್ಮುಲಾಗಳು ನೋಡೋಣ. ಇವಾಗ A1, A2, A3, A4 ಡಾಟ್ AN-1 AN. ಸರ್ ಇದೇನು AN-1 ಅಂತ ಬರೆದ್ರಿ? n ಇನ್ ಹಿಂದಿನ ಪದ ಒಂದು ಕಡಿಮೆ ಇರುತ್ತೆ, ಅದಕ್ಕೆ AN-1 ಅಂತ ಬರ್ದಿದ್ದೀನಿ. ಸೊ A1, A2, A3, A4 ಡಾಟ್ ಅಪ್ ಟು AN-1, ಹೌದಲ್ವಾ? ಸೊ ಇವಾಗ ಪ್ರಶ್ನೆ ಕೇಳ್ತಾರೆ ಏನಂತ? AN ಕೊಟ್ಟಿದ್ದಾರೆ ಹಾಗೂ ಮೊದಲ ಪದ ಏನ ಕೊಟ್ಟಿದ್ದಾರೆ. A is given, AN is given. ಹೌ ಡು ಯು ಫೈಂಡ್ ದ ಸಮ್ ಆಫ್ ಫಸ್ಟ್? ಅಂದರೆ ಮಧ್ಯದ ಪದಗಳ ಬಗ್ಗೆ ಏನು ಕೊಟ್ಟಿಲ್ಲ. ಓಕೆನಾ? ಅವಾಗ ನಾವೇನು ಮಾಡಬೇಕು? ಇಲ್ಲಿ ನೋಡಿ, ಗಮನಿಸಿ ನೀವು. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ N-1 ಇಂಟು ಡಿ. ಇದು ನಮ್ಮ ಸೂತ್ರ, ಹೌದಲ್ವಾ? ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕಿರ್ತಕ್ಕಂಥ ಸೂತ್ರ. ಇದನ್ನೇ ನಾನು ಸ್ವಲ್ಪ ಆಲ್ಟರ್ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಬರಿತೀನಿ. n/2 ಇಂಟು 2a a ಪ್ಲಸ್ a ಅಂತ ಬರೀತೀನಿ, ಪ್ಲಸ್ N-1 ಇಂಟು ಡಿ. ಇದನ್ನು ಗಮನಿಸಿ ನೀವು. a ಪ್ಲಸ್ N-1 ಇಂಟು ಡಿ. ಇದೇನಿದು?
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎ ಪ್ಲಸ್ ಎನ್ ಮೈನಸ್ ಎ ಎನ್ನು ಹಂಗಂದರೆ n/2 ಇಂಟು ಎ ಪ್ಲಸ್ ಇದರ ಬದಲು ನಾನು ಎ ಎನ್ ಅಂತ ಬರಿತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? n/2 ಇಂಟು ಎ ಪ್ಲಸ್ ಎ ಎನ್. ಕ್ಲಿಯರ್? ಸೊ ಇದು ಒಂದು ಸೂತ್ರ ಆಗುತ್ತೆ. ಕೆಲವೊಂದು ಬಾರಿ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಿದೆ ಫೈನಲ್ ಎಕ್ಸಾಮ್ನಲ್ಲಿ. ಇದನ್ನು ಕೂಡ ನೀವು ಗಮನಕ್ಕೆ ಇಟ್ಕೋಬೇಕು. ಅಕಸ್ಮಾತ್ ಫೈನಲ್ ಎಕ್ಸಾಮಲ್ಲಿ ಫೈನಲ್ ಕ್ವಶನ್ ಕೇಳಿಲ್ಲ ಅಂದ್ರೂ ಕೆಲವೊಂದು ಸರ್ತಿ ಏನು ಮಾಡ್ತಾರೆ, MCQ ಅಲ್ಲಿ ಮೊದಲ ಪದ ಹಾಗೂ ಕೊನೆಯ ಪದವನ್ನು ಕೊಟ್ಟಾಗ ಮೊದಲ ಪದದಿಂದ ಕೊನೆಯ ಪದದವರೆಗಿನ ಮೊತ್ತವನ್ನು ಕಂಡುಹಿಡಿಯಲು ಇರುವ ಸೂತ್ರ ಯಾವುದು ಅಂತ ಕೇಳ್ತಾರೆ. ಅವಾಗ ನೀವು ಈ ಸೂತ್ರ ಬರೀಬೇಕು, n/2 ಇಂಟು ಎ ಪ್ಲಸ್ ಎ ಎನ್. ಅಥವಾ ಇದನ್ನು ಕೆಲವೊಂದು ಸರ್ತಿ ಎಲ್ ಅಂತ ಕೂಡ ಬರೀತಾರೆ. ಏನಿದೆಯಲ್ಲ ಅದನ್ನು ಎಲ್ ಅಂತ ಕೂಡ ಬರೀತಾರೆ. ಎನ್ ಬದಲಿಗೆ ಎಲ್ ಬರಿತೀವಿ ಅಷ್ಟೇ. ಓಕೆನಾ? ಐ ಹೋಪ್ ಅರ್ಥ ಆಗಿದೆ ಅಂತ. ನೆಕ್ಸ್ಟು ಇನ್ನೊಂದು ಸೂತ್ರ ಇದೆ, an ಈಸ್ ಈಕ್ವಲ್ ಟು SN ಮೈನಸ್ SN-1 ಅಂತ. ಏನಪ್ಪ ಇದು ಸರ್? ಇವಾಗ ಏನು ಮಾಡೋಣ ಗೊತ್ತಾ, ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಪದಗಳನ್ನು ಮೊತ್ತ ಮಾಡಿದ್ರೆ SN SN-1 ಅಂದರೆ ಇಲ್ಲಿವರೆಗೂ ಅಷ್ಟೇ, ಅಂದರೆ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಎಂಡ್ ಮಾಡಿಬಿಟ್ರೆ ನಾವು ಉಳಿಯೋದು ಬರೀ ಏನು ಉಳಿಯುತ್ತೆ. ಹಂಗಂದ್ರೆ ಏನು ಬೇಕಂದರೆ ಟೋಟಲ್ SN-ನಲ್ಲಿ ಈ SN-1 ಇಷ್ಟನ್ನ ತೆಗೆದುಬಿಡೋಣ, ಉಳಿಯೋದೇನೋ AN ಉಳಿಯುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ, AN ಇಸ್ ಈಕ್ವಲ್ ಟು SN-1. MCQ ಅಲ್ಲಿ ಭಾಳ ಸರ್ತಿ ಕೇಳಿದ್ದಾರೆ. ಸೊ ಜ್ಞಾಪಕಕ್ಕೆ ಇಟ್ಕೊಳ್ಳಿ. ಏನೇನಾಯ್ತು ಫಾರ್ಮುಲಾಸು? AN ಇಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ, ಇದು ಮೊದಲ ಸೂತ್ರ. ಎರಡನೇ ಸೂತ್ರ SN ಇಸ್ ಈಕ್ವಲ್ ಟು n/2 ಇಂಟು 2A ಪ್ಲಸ್ N-1 ಇಂಟು ಡಿ, ಹೌದಲ್ವಾ? ಮೂರನೇ ಸೂತ್ರ ಏನು? SN ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ AN ಅಥವಾ ಎಲ್ ಅಂತ ಕೂಡ ಕರಿತೀವಿ, ಅದರ ಮೂರನೇ ಸೂತ್ರ. ನಾಲ್ಕನೇ ಸೂತ್ರ ಯಾವುದು? AN ಇಸ್ ಈಕ್ವಲ್ ಟು SN-1. ಓಕೆನಾ? ಸೊ ಇಷ್ಟು ಕಲ್ತ್ಬಿಟ್ರೆ ನಾವು AP 4 ಮಾರ್ಕ್ಸ್ ಹೋಗೋದು ಮನೆಗೆ. ಓಕೆ, 4 ಮಾರ್ಕ್ಸ್ ಅಲ್ಲ, 8 ಮಾರ್ಕ್ಸು ಜೋಬಳಗೆ ಹಾಕೊಂಡು ಹೋಗ್ತಾ ಇರೋದು. ಓಕೆ, ಸೊ ಫೈನ್, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಮೂವ್ ಆಗೋಣ. ಇವಾಗ ನಾವು ಸಮ್ ಆಫ್ ಎನ್ ಟರ್ಮ್ಸ್ ಅಂದ್ರೆ ಏನಂತ ನೋಡಿದ್ವಿ, ಏನ್ ಅಂದ್ರೆ ಏನಂತ ನೋಡಿದ್ವಿ. ಸೊ ಎಲ್ಲ ಸೂತ್ರಗಳನ್ನ ಕೂಡ ಕಲ್ತಿದ್ದೀವಿ, ಹೌದಲ್ವಾ? MCQಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತ ಅಂದರೆ, ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಗಳ ಸೂತ್ರ ಏನು, ಅಥವಾ ಏನಾಗುತ್ತೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು. SN ಇಸ್ ಈಕ್ವಲ್ ಟು ಏನು? n/2 ಇಂಟು 2A ಪ್ಲಸ್ N-1 ಇಂಟು ಡಿ, ಹೌದಲ್ವಾ? ಸೊ ಇವಾಗ ನಾವು ಏನು ಮಾಡ್ಬೇಕು ಹಂಗಂದ್ರೆ ಇದೇನಾ ಸೂತ್ರ? ನೋ, ಅವ್ರೇನು ಹೇಳ್ತಾರೆ, ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನ್ಯಾಚುರಲ್ ನಂಬರ್ಸ್ ಯಾವುದ್ಯಾವುದು? 1 2 3 4 5 ಹಿಂಗೆ ಹೋಗ್ತಾ ಇದೆ, ಕೊನೆಗೆ ಎನ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇಷ್ಟು ಸಂಖ್ಯೆಗಳ ಸೂತ್ರ ಏನು ಅಂದರೆ, ಮೊದಲ ಪದ ಏನಿದೆ? 1 ಇದೆ. ಹಂಗಂದ್ರೆ ಎ ಏನಾಗಬೇಕು? ಎ ಜಾಗದಲ್ಲಿ ನಾವು 1 ಹಾಕಬೇಕು. ಡಿ ಏನಾಗಬೇಕು? ಎರಡು ಪದಗಳ ನಡುವಿನ ಅಂತರ ಎಷ್ಟು, ಡಿಫ್ರೆನ್ಸ್ ಎಷ್ಟು? 2 - 1 ಅಂದರೆ 1, ಅಂದರೆ ಡಿ ಕೂಡ 1 ಆಗುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ n/2 ಇಂಟು 2 ಇಂಟು 1 ಯಾಕೆ ಹಾಕಿದ್ವಿ? ಈ ಸಮಾಂತರ ಶ್ರೇಣಿಯಲ್ಲಿ 1 ಮೊದಲ ಪದ, ಹೌದಲ್ವಾ? ಅದಕ್ಕೆ 1 ಹಾಕಿದ್ವಿ. ಪ್ಲಸ್ N-1 ಇಂಟು ಡಿ ಅಂದರೆ 1 ಆಗುತ್ತೆ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ n/2 ಇಂಟು 2 ಇಂಟು 1 ಅಂದರೆ 2 ಪ್ಲಸ್ N-1 ಇಂಟು 1 ಅಂದರೆ N-1, ಹೌದಲ್ವಾ? 2 - 1 1 ಆಗುತ್ತೆ. ಉಳಿಯೋದೇನಂಗಂದರೆ n/2 ಇಂಟು n 2 - 1 ಅಂದರೆ ಪ್ಲಸ್ 1 ಆಗುತ್ತೆ. ಸೊ ಇದನ್ನು ಯಾವ ರೀತಿ ಬರಿಬೋದು? n ಇಂಟು n+1/2 ಅಂತ ಬರಿಬೋದು. ಅಥವಾ ಇನ್ನೊಂದು ರೂಪ ಯಾವ ಥರ ಬರಿಬೋದು ಇದನ್ನು? n² ಪ್ಲಸ್ n/2 ಅಂತ ಕೂಡ ಬರಿಬೋದು. ಏನು ಮಾಡಿದೀವಿ ಇಲ್ಲಿ? ಮಲ್ಟಿಪ್ಲೈ ಮಾಡಿದ್ದೀವಿ, ಗುಣಿಸಿದ್ದೀವಿ ಅಷ್ಟೇ. n ಇಂಟು n, n² n ಇಂಟು 1 ಅಂದರೆ n. ಸೊ ಈ ಎರಡೂ ರೂಪದಲ್ಲೂ ಕೂಡ ಬರಿಬೋದು. MCQ ಅಲ್ಲಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ? ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ನ ಫಾರ್ಮುಲಾ ಏನು, ಅಥವಾ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರ ಏನು ಅಂತ ಕೇಳ್ತಾರೆ. ಅವಾಗ ನೀವು ಏನು ಹುಡುಕಬೇಕು? ಇದನ್ನು ಹುಡುಕೋದಲ್ಲ, ಇದನ್ನು ಬರೀಬೇಕು. ಇದು ಅಥವಾ ಇದು, n ಇಂಟು n+1/2 ಅಥವಾ n² ಪ್ಲಸ್ n ಡಿವೈಡ್ ಬೈ 2. ಅದೇ ರೀತಿ
ಮೊದಲ n ಈವನ್ ನ್ಯಾಚುರಲ್ ನಂಬರ್ಸ್ ಅಂದ್ರೇನು? ಮೊದಲ n ಸ್ವಾಭಾವಿಕ ಸಮಸಂಖ್ಯೆಗಳು. ಸಮಸಂಖ್ಯೆಗಳು ಹೆಂಗೆ ಕಾಣಿಸುತ್ತಪ್ಪ? 2, 4, 6, 8 ... ಹೌದಲ್ವಾ? ಇದು ನಮ್ಮ ಸ್ವಾಭಾವಿಕ ಸಂಖ್ಯೆಗಳು. ಇವನ್ನ ಮೊತ್ತ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಎ ಇಲ್ಲಿ 2, ಡಿ ಅಂದರೆ ಇವೆರಡರ ನಡುವಿನ ಅಂತರ 4 - 2 ಅಂದರೆ 2. ಸೊ ಎ ಜಾಗದಲ್ಲಿ ಡಿ ಜಾಗದಲ್ಲಿ ಕೂಡ 2. ಎ ಜಾಗದಲ್ಲಿ 2, ಡಿ ಜಾಗದಲ್ಲಿ ಕೂಡ 2 ಹಾಕಬೇಕು. ಹೌದಲ್ವಾ? 2 ಇಂಟು ಎ ಅಂದರೆ 2 ಪ್ಲಸ್ n - 1 ಇಂಟು 2. ಹೌದಲ್ವಾ? ಗಮನಿಸಿ, ನೀವು ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ಈ 2ನ ಕಾಮನ್ ತಕ್ಕೋಬೋದು. Sn = n/2 ಹೊರಗಡೆ ಇದೆ ಇಂಟು ಈ 2ನ ನಾನು ಕಾಮನ್ ತಗೋತಾ ಇದ್ದೀನಿ. ಹೌದಲ್ವಾ? 2 ಉಳಿಯೋದೇನು? 1 2 ಹೊರಗಡೆ ಹೋಯ್ತು, 1 2 ಒಳಗಡೆ ಉಳಿಯುತ್ತೆ, ಪ್ಲಸ್ n - 1 ಒಳಗಡೆ ಉಳ್ಕೊಳ್ಳುತ್ತೆ. ಸೊ ಇವಾಗ 2 2 ಇಲ್ಲಿ ಕ್ಯಾನ್ಸಲ್ ಮಾಡೋಣ. Sn = n ಇಂಟು 2 - 1 ಅಂದರೆ ಆಲ್ರೆಡಿ ಅವಾಗಲೇ ನೋಡಿದ್ವಿ, ಇಲ್ಲಿ ಪ್ಲಸ್ 1 ಬರುತ್ತೆ. ಇದನ್ನು ಯಾವ ರೀತಿ ಬರೀಬೋದು? ಮಲ್ಟಿಪ್ಲೈ ಮಾಡಿದ್ರೆ n² ಪ್ಲಸ್ n ಅಂತಾದರೂ ಬರೀಬೋದು, ಅಥವಾ n × n+1 ಅಂತ ಕೂಡ ಬರೆದು ಆನ್ಸರ್ನ ಹೇಳ್ಬೋದು. ಓಕೆನಾ? ಸೊ ಹಂಗಂದ್ರೆ ಮೊದಲ n ಸ್ವಾಭಾವಿಕ ಸಮಸಂಖ್ಯೆಗಳ ಮೊತ್ತ ಏನಾಗುತ್ತೆ? n² ಪ್ಲಸ್ n ಆಗುತ್ತೆ. ಅದೇ ರೀತಿ ಆಡ್ ನಂಬರ್ನ ನೀವು ಮಾಡಿ ನೋಡಿದ್ರೆ Sn = 1 3 5 7 9 ... ಇದು ನಮ್ಮ ಬೆಸ ಸಂಖ್ಯೆಗಳು. ಹೌದಲ್ವಾ? ಸೊ ಎ ಜಾಗದಲ್ಲಿ 1 ಹಾಕ್ತೀವಿ, ಡಿ ಜಾಗದಲ್ಲಿ 3 - 1 ಮಾಡಿದ್ರೆ 2 ಬರುತ್ತೆ. ಸೊ ಆನ್ಸರ್ ನಮಗೆ n² ಬರುತ್ತೆ. ಇದನ್ನ ನೀವು ಜ್ಞಾಪಕಕ್ಕೆ ಇಟ್ಕೋಬೇಕು. ಓಕೆ ಅಲ್ವಾ? ಗೊತ್ತಾಗ್ತಿದೆಯಾ ನಿಮಗೆ? ಇದನ್ನು ಯು ಶುಡ್ ರಿಮೆಂಬರ್, ಇಲ್ಲಾಂದರೆ ಮಾರ್ಕ್ಸ್ ಮಿಸ್ ಮಾಡ್ಕೋತೀರಾ. ಕನ್ಫ್ಯೂಸ್ ಆಗಬೇಡಿ, ಪ್ರಶ್ನೆನ ಕ್ಲೀನಾಗಿ ಓದಿ, ಏನು ಕೇಳ್ತಾರೆ ಎಕ್ಸಾಕ್ಟ್ಲಿ ಅವರು ಅಂತ. ಅಕಸ್ಮಾತ್ ಅವರು ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ರೆ n × n+1/2 ಆಗುತ್ತೆ. ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ n² ಪ್ಲಸ್ n ಅಥವಾ n × n+1 ಆಗುತ್ತೆ. ಅದೇ ಅಕಸ್ಮಾತ್ ಆಡ್ ನಂಬರ್ಸ್ನ ಕೇಳಿದ್ರೆ ಅವರು n² ಆಗುತ್ತೆ. ಜಸ್ಟ್ ಫಸ್ಟ್ n ನಂಬರ್ಸ್ ಅಂತ ಕೇಳಿದ್ರೆ ನಮ್ಮ ಮೇನ್ ಫಾರ್ಮುಲಾ ಇದಾಗುತ್ತೆ, n/2 × 2a + n - 1 × d. ಸೊ ಕ್ವಶನ್ನ ಕ್ಲೀನಾಗಿ ಕೇರ್ಫುಲ್ಲಾಗಿ ಓದಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕೆಲವೊಂದು MCQ ಕ್ವಶನ್ಸ್ಗಳನ್ನ, ಏನೇನೆಲ್ಲ ಕ್ವಶನ್ಸ್ ಕೇಳ್ಬೋದು MCQs, ಅದನ್ನು ನೋಡಕ್ಕೆ ಹೋಗೋಣ. ಓಕೆನಾ? ಎಕ್ಸ್ಕ್ಯೂಸ್ ಮೀ. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂತ ಕೇಳ್ತಿದ್ದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ, ಅಥವಾ ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ. ಸಮಾಂತರ ಶ್ರೇಣಿ ಅಂದರೆ ಏನು ಜ್ಞಾಪಿಸ್ಕೊಳ್ಳಿ. ಸಮಾಂತರ ಶ್ರೇಣಿ, ಓಕೆ. ಸಮಾಂತರ ಶ್ರೇಣಿ ಅಂದರೆ ಒಂದು ಸಂಖ್ಯೆ ತಗೋತೀವಿ, ಅದಕ್ಕೆ ಯಾವುದೋ ಒಂದು ನಂಬರ್ನ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ಆ ಸಂಖ್ಯೆ ಬದಲಾಗಲ್ಲ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, 1ಕ್ಕೆ 1 ಆ್ಯಡ್ ಮಾಡಿದ್ರೆ 2 ಬರುತ್ತೆ, 2ಕ್ಕೆ 1 ಆ್ಯಡ್ ಮಾಡಿದ್ರೆ 3 ಬರಬೇಕಾಗಿತ್ತಿಲ್ಲಿ, ಬಟ್ 4 ಬಂದುಬಿಟ್ಟಿದೆ. ಅಂದರೆ ಇವೆರಡರ ಅಂತರ 1, ಇವೆರಡರ ಅಂತರ 2, ಇವೆರಡರ ಅಂತರ 4. ಹೌದಲ್ವಾ? ಹಂಗಂದ್ರೆ ಅಂತರಗಳು ವ್ಯತ್ಯಾಸ ಬರ್ತಾ ಇದೆ, ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ ಸೇಮ್ ಇಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ AP, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲ. ಹೌದಲ್ವಾ? ಅದೇ ರೀತಿ ಇಲ್ಲಿ ನೋಡಿ, 3ಕ್ಕೆ 4 ಆ್ಯಡ್ ಮಾಡಿದ್ರೆ 7 ಬರುತ್ತೆ, 7ಕ್ಕೆ 3 ಆ್ಯಡ್ ಮಾಡಿದ್ರೆ 10 ಬರುತ್ತೆ, 10ಕ್ಕೆ 4 ಆ್ಯಡ್ ಮಾಡಿದ್ರೆ 14 ಬರುತ್ತೆ. ಹೌದಲ್ವಾ? ಬಟ್ ಆದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ, 4 3 4 ಸೇಮ್ ಇಲ್ಲ. ಹಂಗಂದ್ರೆ ಇದು AP ಅಲ್ಲ. ಹೌದಲ್ವಾ? ನೆಕ್ಸ್ಟು ಇಲ್ಲಿ 1ಕ್ಕೆ 3ನ ಆ್ಯಡ್ ಮಾಡಿದ್ರೆ 4 ಬರುತ್ತೆ, 4ಕ್ಕೆ 5ನ ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಸೊ ಇಲ್ಲಿ 3 ಇಲ್ಲಿ 5 ಆಯಿತು, ಇವೆರಡು ಸೇಮ್ ಇಲ್ಲ, ದಿಸ್ ಈಸ್ ನಾಟ್ AP. ಇಲ್ಲಿ ನೋಡಿ, 5ಕ್ಕೆ 4 ಆ್ಯಡ್ ಮಾಡಿದ್ವಿ 9 ಬಂತು, 9ಕ್ಕೆ 4 ಆ್ಯಡ್ ಮಾಡಿದ್ರೆ 13 ಬಂತು, 13ಕ್ಕೆ 4 ಆ್ಯಡ್ ಮಾಡಿದ್ರೆ 17 ಬಂತು. ಹಂಗೆ ಕರೆಕ್ಟಾಗಿ ಬರ್ತಾ ಇದೆ, ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಸೊ ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಗೊತ್ತಾಗ್ತಿದೆ ಅಲ್ವಾ? MCQ ಅಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಸುಮಾರು ಸತಿ ರಿಪೀಟೆಡಾಗಿ ಕೇಳ್ತಾರೆ. ಸೊ ನೀವು ಚೆನ್ನಾಗಿ ಕಲ್ತ್ಕೋಬೇಕಾಗತ್ತೆ. ಭಾಳ ಸಿಂಪಲ್ ಆಗಿದೆ. ದ ಕಾಮನ್ ಡಿಫ್ರೆನ್ಸ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳ್ತೀರ. ಒಂದು ಸಮಾಂತರ ಶ್ರೇಣಿ ಕೊಟ್ಬಿಟ್ಟು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಲ್ವಾ? ಸಮಾಂತರ ಶ್ರೇಣಿ ಬರ್ಕೋಣ. -7 -9 -13. ಇಲ್ಲಿ ಮಕ್ಕಳ ಏನು ಕೇರ್ಫುಲ್ ಆಗಿರ್ಬೇಕಂದ್ರೆ, ಇಲ್ಲಿ ನಾರ್ಮಲ್ ಸಮಾಂತರ ಶ್ರೇಣಿ ಅಲ್ಲ ಇದು. ಯಾವ ಸಮಾಂತರ ಶ್ರೇಣಿ? ಮೈನಸ್ ಸಂಖ್ಯೆಗಳಿದಾವೆ ಇಲ್ಲಿ. ಹೌದಲ್ವಾ? ಮೈನಸ್ ಸಂಖ್ಯೆಗಳು ಬಂದಿದ ತಕ್ಷಣ ನಮಗೆ ಜಾಗರೂಕರಾಗ್ಬಿಡ್ಬೇಕು ನಾವು.
ಅಯ್ಯಯ್ಯೋ ಮೈನಸ್ ಬರ್ತಿದೆ ಅಂದರೆ ಏನೋ ಮಿಸ್ ಇರುತ್ತೆ, ಇಲ್ಲಿ ಏನೋ ಮಿಸ್ ಹೊಡಿಯುತ್ತೆ. ಓಕೆನಾ, ಏನೋ ಮಿಸ್ಸು ನೋಡೋಣ. ಸೊ ಇದು A1, ಇದು A2, ಇದು A3. ಅವ್ರು ಆಲ್ರೆಡಿ ಹೇಳ್ತಿದ್ದಾರೆ ಇದೊಂದು ಸಮಾಂತರ ಶ್ರೇಣಿ ಅಂತ. ಕಾಮನ್ ಡಿಫ್ರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸ ಸೇಮೇ ಇರುತ್ತೆ. ಓಕೆ ಅಲ್ವಾ, ಬಟ್ ಆದರೂ ನಾವು ಒಂದ್ಸರಿ ಚೆಕ್ ಮಾಡ್ಬೋದು ಬೇಕಂದರೆ. ಎನಿವೆ, ಇವಾಗ ಸಾಮಾನ್ಯ ವ್ಯತ್ಯಾಸನ ಕಂಡುಹಿಡಿಯಲಿಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ ಏನಪ್ಪ ಅಂದರೆ A2 - A1. A2ರಲ್ಲಿ A1 ಕಳಿಬೇಕು, ಅಥವಾ A3 - A2 ಮಾಡಿದ್ರು ಓಕೆ. A4 - A3 ಯಾವ್ದಾದ್ರು ಒಂದು ಪದ ತಗೊಂಡು ಅದರ ಹಿಂದಿನ ಪದವನ್ನು ಅದರಲ್ಲಿ ಕಳೆದ್ರೆ ನಮ್ಗೆ ಸಿಗೋದೇ ಸಾಮಾನ್ಯ ವ್ಯತ್ಯಾಸ, ಹೌದಲ್ವಾ? A2 - A1. ಓಕೆನಾ. ಸೊ A2 ಅಂದ್ರೇನು? 9. ಕರೆಕ್ಟಾ? 9. ವೆರಿ ಗುಡ್. ಬರೀ 9 ಅಲ್ಲ, -9. ಜಾಣ ಮಕ್ಕಳು ನೀವು, ಕರೆಕ್ಟ್ ಅಲ್ವಾ? ಸೊ -9, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕಿದೆ. A1 ಏನು? ಮೊದಲ ಪದ ಏನು? -7. ಹಂಗಂದ್ರೆ ಅದನ್ನು ಬ್ರ್ಯಾಕೆಟಲ್ಲಿ ಬರ್ಕೋತೀನಿ. ಅರ್ಥ ಆಯ್ತಾ ನಿಮಗೆ? ಸೊ -9 ಎರಡನೇ ಪದ, -7 ಮೊದಲನೇ ಪದ. ಸೊ ಇವಾಗ ಸಿಂಪ್ಲಿಫೈ ಮಾಡಿ, -9 ಮೈನಸ್ ಇಂಟು ಮೈನಸ್ ಪ್ಲಸ್ 7 ಆಗುತ್ತೆ. -9 + 7 ಅಂದರೆ ಡಿ ವ್ಯಾಲ್ಯೂ -2 ಬರುತ್ತೆ. ಅಂದರೆ ಸಾಮಾನ್ಯ ವ್ಯತ್ಯಾಸದ ಬೆಲೆ -2. ಅರ್ಥ ಆಯ್ತಲ್ವ ನಿಮಗೆ? ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಾಮನ್ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಿತೀವಿ ಅಂತ. ಮುಂದಿನ ಪ್ರಶ್ನೆಯಲ್ಲಿ ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಅಂತ ಹೇಳ್ಬಿಟ್ಟು an = 3n - 2 ಅಂತ ಹೇಳ್ತಿದ್ದಾರೆ. ಓಕೆನಾ. ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ an = 3n - 2 ಆದರೆ 9ನೇ ಪದ ಎಷ್ಟು ಅಂದರೆ A9 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮೊದಲ ಪದದಲ್ಲಿ ಏನೋ ಇದೆ, ಎರಡನೇ ಪದದಲ್ಲಿ ಏನೋ ಇದೆ, 3, 4, 5. ಅದೇ ರೀತಿ 9ನೇ ಪದದಲ್ಲಿ ಏನೋ ಒಂದಿದೆ, ಆ ಸಂಖ್ಯೆ ಏನೋ ಅಂತ ಕೇಳ್ತಿದ್ದಾರೆ. ಅವರು an ವ್ಯಾಲ್ಯೂನ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟು. ಬಹಳ ಸುಲಭ. n ಜಾಗದಲ್ಲಿ 9 ಆಗಿದೆ. ಸೊ A9 = ಇಲ್ಲೂ ಕೂಡ n ಜಾಗದಲ್ಲಿ 9 ಸಬ್ಸ್ಟಿಟ್ಯೂಟ್ ಮಾಡೋಣ. 3 × 9 -2, 3 × 9 -2. ಸೊ 3 9s are 27 -2. A9 ಏನಾಗುತ್ತೆ? 25. ಅರ್ಥ ಆಯ್ತಲ್ಲ? ಭಾಳ ಸಿಂಪಲ್. ಅಕಸ್ಮಾತ್ ಅವರು ಈ ರೀತಿ ಪ್ರಶ್ನೆ ಕೊಟ್ಬಿಟ್ರೆ ಅಂದರೆ ಮೊದಲಿಗೆ ಒಂದು ಫಾರ್ಮುಲಾ ಥರ A3n - 2 5n + 4 ಆ ಥರದ್ದು ಏನೋ ಒಂದು ಕೊಟ್ಟರು ಅಂತ ಇಟ್ಕೊಳ್ಳಿ. ಅವಾಗ ನೀವು ಜಸ್ಟ್ n ಜಾಗದಲ್ಲಿ ಈ ಸಂಖ್ಯೆನ ಅಂದರೆ 9 ಕೊಟ್ಟಿರ್ತಾರೋ 10 ಕೊಟ್ಟಿರ್ತಾರೋ ಅದನ್ನು ಬದಲಾಯಿಸಿದರೆ ಮುಗೀತು. ಭಾಳ ಸಿಂಪಲ್. ಮುಂದಿನ ಪ್ರಶ್ನೆ, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ an = 3n + 4 ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಪ್ರಶ್ನೆ ಥರನೇ. an = 3n + 4 ಯಾವ ಪ್ರಶ್ನೆ, ಯಾವ ಟರ್ಮ್ ಕಂಡುಹಿಡಿಯ ಕೇಳಿದ್ದಾರೆ. ಅಯ್ಯೋ. ದೆನ್ ಫೈಂಡ್ ದ an + 1. ಇದನ್ನು ಕರೆಕ್ಟಾಗಿ ಗಮನಿಸಿ ನೀವು. an + 1th ಟರ್ಮ್ ಅಂದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ an = 3n + 4 ಆದರೆ an + 1ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ಏನು ಮಾಡಿದ್ದಾರೆ, n ಜಾಗದಲ್ಲಿ ಅವರು n + 1 ಆಗ್ತಾ ಇದ್ದಾರೆ. an + 1 = ? ಹೌದಲ್ವಾ? ಇಲ್ಲಿ n ಇತ್ತು, ಇಲ್ಲಿ n + 1 ಆಗಿದೆ. ನಾವಿಲ್ಲಿ ಏನು ಮಾಡೋಣ, n ಜಾಗದಲ್ಲಿ n + 1 ಸಬ್ಸ್ಟಿಟ್ಯೂಟ್ ಮಾಡೋಣ. ವೆರಿ ಸಿಂಪಲ್. ಎಲ್ಲಿ n ಇತ್ತು ಇಲ್ಲಿ n + 1 ಆಗಿದೆ. ಈ n ಜಾಗದಲ್ಲೂ ಕೂಡ n + 1ನ್ನೇ ನಾವು ಬದಲಾಯಿಸೋಣ. an + 1 = 3. n ಜಾಗದಲ್ಲಿ ಏನು ಮಾಡ್ತಾ ಇದ್ದೀನಿ, n + 1 ಹಾಕ್ತಾ ಇದ್ದೀನಿ +4. ತಿಳಿತಲ್ವ ನಿಮಗೆ? n ಇತ್ತು, n + 1 ಆಯಿತು. ಇಲ್ಲೂ ಕೂಡ n ಇದೆ, ನಾನು n + 1 ಆಗಿ ಬದಲಾಯಿಸಿ ಬರ್ದಿದ್ದೀನಿ. = 3 × n 3n + 3 × 1 3 ಪ್ಲಸ್ ಇಲ್ಲಿರೋ 4 ಹಿಂಗೆ ಬರ್ದಿದ್ದೀನಿ. ಅರ್ಥ ಆಯ್ತು? ಅವ್ರು ಮಲ್ಟಿಪ್ಲೈ ಮಾಡಿ ಗೊತ್ತಿರ್ಬೇಕು ನಿಮಗೆ. ಮೊನೋಮಿಯಲ್ ಇಂಟು ಬೈನೋಮಿಯಲ್ ಅಂದರೆ ಏಕಪದ ಬಹುಪದೋಕ್ತಿ ಇಂಟು ದ್ವಿಪದ ಬಹುಪದೋಕ್ತಿ ಅಲ್ವಾ? ಮೊನೋಮಿಯಲ್ ಇಂಟು ಬೈನೋಮಿಯಲ್. ಸೊ ಇದನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ ನಾವು. 3 × n 3n ಪ್ಲಸ್ 3 × 1 3 ಪ್ಲಸ್ 4 ಆಗುತ್ತೆ. ಹಾಗಂದ್ರೆ 3n ಪ್ಲಸ್ 3 + 4 ಅಂದರೆ 7. ಕನ್ಫ್ಯೂಸ್ ಏನು ಮಾಡ್ತಾರೆ ಗೊತ್ತಾ ಕೆಲವರು ಸ್ಟೂಡೆಂಟ್ಸು, 3 + 3 6n ಅಂತ ಬರೆದು ಬಿಡ್ತಾರೆ. ಹಂಗೆ ಮಾಡಬಾರ್ದು.
ಇವೆರಡು ಅನ್ಲೈಕ್ ಟರ್ಮ್ಸ್ ಆಗುತ್ತೆ. ಅದಕ್ಕೆ ನಾವು 3n + 7 ಅಂತ ಬರೀಬೇಕಾಗುತ್ತೆ. ಐ ಹೋಪ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಪ್ರಶ್ನೆ ಕೂಡ. ಸೊ ಮುಂದಿನ ಪ್ರಶ್ನೆ, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ a is equal to 12 ಅಂದರೆ ಮೊದಲ ಪದ 12, a is equal to 12, ಓಕೆ. d is equal to 4 ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಡ್ತಾ ಇದ್ದಾರೆ, d is equal to 4. an is equal to 76, ಅಯ್ಯಯ್ಯೋ ಕೊನೆಯ ಪದವನ್ನು ಕೊಟ್ಬಿಟ್ರು 76. ಹಂಗಂದ್ರೆ n is equal to ಎಷ್ಟು ಅಂತ ಹೇಳ್ತಿದ್ದಾರೆ. ಏನು ಮಾಡಿದ್ದಾರೆ ಇವರು? ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ಮೊದಲ ಪದ 12, ಮುಂದಿನ ಪದ ಏನು? ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ ನಮಗೆ 4 ಅಂತ ಕೊಟ್ಟಿದ್ದಾರೆ, 4 ಆ್ಯಡ್ ಮಾಡಬೇಕು, 16. ನೆಕ್ಸ್ಟು 20, ನೆಕ್ಸ್ಟು ಇದಕ್ಕೆ 4 ಆ್ಯಡ್ ಮಾಡಿದ್ರೆ 24. ಇದೇ ರೀತಿ ಹೋಗಿದೆ. ಮೊದಲ ಪದ 12, ಎರಡನೇ ಪದ 16, ಮೂರನೇ ಜಾಗದಲ್ಲಿ 20 ಇದೆ, ನಾಲ್ಕನೇ ಜಾಗದಲ್ಲಿ 24 ಇದೆ, ಅದರ ನೆಕ್ಸ್ಟ್ 28 ಬರುತ್ತೆ. ಈ ರೀತಿ ಮುಂದಕ್ಕೆ ಹೋಗ್ತಾ ಇದೆ. ಇವಾಗ ಇಲ್ಲೆಲ್ಲೋ ಒಂದು ಕಡೆ 76 ಬಂದಿದೆ, ಇದು ಎಷ್ಟನೇ ಜಾಗ ಅಪ್ಪ ಅಂತ ಕೇಳ್ತಿದ್ದಾರೆ. ಈ 76 ಇರೋದು ಯಾವ ಜಾಗದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಹೆಂಗೆ ಕಂಡುಹಿಡಿಯೋದು? ನಮಗೆ ಗೊತ್ತಿರೋದು ಒಂದು ಹಿಂಗೆ ಮಾಡ್ಬೋದು, ನೆಕ್ಸ್ಟ್ ಒಂದು ಬರ್ಕೊಂಡು ಹೋಗ್ಬೋದು. ಬಟ್ ಆದರೆ ಅವ್ರು ಇಲ್ಲಿ ಹೇಳಿಲ್ಲ. ಕೆಲವೊಂದು ಸರ್ತಿ ಇಲ್ಲ, ಮೆಜಾರಿಟಿ ಆಫ್ ದ ಟೈಮ್ಸು ನಾವು ಹಾಗೆ ಮಾಡಬೇಕು ಕೂಡ. ಸೂತ್ರವನ್ನು ಬಳಸಿ ಕಂಡುಹಿಡೀರಿ ಅಂತ ಹೇಳ್ತಾರೆ. ಇದು ಪ್ರಾಬ್ಲಿ MCQ ಕ್ವಶನ್ ಆದ್ದರಿಂದ ಅವರು, ಅಥವಾ ಕ್ವಶನಲ್ಲಿ ನಾನು ಹಾಕಿಲ್ಲ, ಅವ್ರು ಯೂಶಲಿ ಹೇಳ್ತಾರೆ ಸೂತ್ರವನ್ನು ಬಳಸಿ ಕಂಡುಹಿಡೀರಿ ಅಂತ. ಹೆಂಗೆ ಮಾಡ್ಬೇಕು? ಅವಾಗ ನಮ್ಗೆ ಗೊತ್ತಿರೋ ಸೂತ್ರ ಯಾವುದು? an is equal to a + n - 1 × d. ಸರ್ SN ಸೂತ್ರವನ್ನು ಏನಕ್ಕೆ ತಗೊಳ್ಳಿಲ್ಲ ನೀವು? ಯಾಕೆ ಅಂದರೆ ಇಲ್ಲಿ ಮಾತಾಡ್ತಿರೋದು ಮೊತ್ತದ ಬಗ್ಗೆ ಅಲ್ಲ. ಅವೆಲ್ಲವರ ಮೊತ್ತ 76 ಹೊಂದಿದ್ರೆ ಒಂದು ಲೆಕ್ಕ. ಇಲ್ಲಿ ಹೇಳ್ತಿರೋದು AN ಫಾರ್ಮುಲಾ. ಹಾಗಾಗಿ ನಾವು AN ಫಾರ್ಮುಲಾನ ತಗೋತಾ ಇದ್ದೀವಿ. AN ನ ವ್ಯಾಲ್ಯೂ ಗೊತ್ತಾ? ಗೊತ್ತು, 76 ಅಂತ. 76 is equal to a ಅಂದರೆ 12 + n - 1 × d ಅಂದರೆ 4. ಜಸ್ಟ್ ಆ ಸಂಖ್ಯೆಗಳನ್ನ ನಾನು ತಗೊಂಬಂದು ಅದರ ಬೆಲೆಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಬದಲಾಯಿಸಿ ಬರ್ದಿದ್ದೀನಿ. ಈ 12ನ್ನ ಎಡಭಾಗಕ್ಕೆ ತಗೋಣ. 76 - 12 is equal to n - 1 × 4 ಆಗುತ್ತೆ, ಹೌದಲ್ವಾ? ಸೊ 76ರಲ್ಲಿ 12 ಹೋದರೆ, 6ರಲ್ಲಿ 2 ಹೋದರೆ 4, 7ರಲ್ಲಿ 1 ಹೋದರೆ 6 is equal to n - 1 × 4. ಮುಂದಿನ ಸ್ಟೆಪ್ ಏನು? ಈ 4ನ ಕೆಳಗಡೆ ಕಳಿಸೋಣ. 64 / 4 is equal to n - 1. ಸೊ 4 × 4, 4 × 4, 2 ಉಳಿತು, 24 ಆಯಿತು. 6 × 24, ಹಂಗಂದ್ರೆ 16 ಆಗುತ್ತೆ. 16 is equal to n - 1. ಈ -1ನ ಕೂಡ ಎಡಭಾಗಕ್ಕೆ ಕಳಿಸೋಣ. 16 + 1 ಆಗುತ್ತೆ is equal to n. n is equal to ನಮಗೆ 16 + 1 ಅಂದರೆ 17. ಅಂದರೆ ಇದೇ ರೀತಿ ನಾವು ಬರಿತಾ ಹೋದರೆ 12, 16, 20, 24 ... 17ನೇ ಜಾಗದಲ್ಲಿ, ಇದು ಮೊದಲನೇ ಜಾಗ, ಎರಡನೇ ಜಾಗ, ಮೂರನೇ ಜಾಗ, ನಾಲ್ಕನೇ ಜಾಗ ... 17ನೇ ಜಾಗದಲ್ಲಿ ನಮಗೆ 76 ಕಾಣಿಸುತ್ತೆ. ಅರ್ಥ ಆಯ್ತಾ ನಿಮಗೆ? ಕೆಲವೊಂದು ಸರ್ತಿ ಕನ್ಫ್ಯೂಸ್ ಆಗಲಿ ಅಂತ ಏನು ಕಂಡುಹಿಡೀರಿ ಅಂತಾರೆ ಅಥವಾ ಏನು ಕಂಡುಹಿಡೀರಿ ಅಂತ. ನೀವು ಏನು ಕಂಡುಹಿಡಿಯಕ್ಕೆ ಹೊರಟಿದ್ರೆ ನಿಮಗೆ ಮನದಟ್ಟಾಗಿರಬೇಕು. ಅವ್ರು ಏನು ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರಾ, ಏನು ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರಾ? ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ನಾವು ನೋಡೋಣ ಏನಿದೆ ಅಂತ. ಇಫ್ 2p + 1 13 ಹಾಗೂ 5p - 3 ಆರ್ ದ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್, ಅಂದರೆ ಕ್ರಮನಾಗತ, ಅಂದರೆ ಒಂದಾದ್ಮೇಲೆ ಒಂದು ಬರ್ತಕ್ಕಂಥ ಪದಗಳು ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದೆನ್ ದಿ ವ್ಯಾಲ್ಯೂ ಆಫ್ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀರಿ. ಅಂದರೆ ಒಂದು ಸಮಾಂತರ ಶ್ರೇಣಿಗಳಲ್ಲಿ ಈ ಮೂರು ಕೂಡ ಕ್ರಮನಾಗತ ಪದಗಳು, ಆದರೆ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಹೆಂಗೆ? ಡಿ ಅನ್ನೋ ಕಾನ್ಸೆಪ್ಟ್, ಅಂದರೆ ಸಾಮಾನ್ಯ ವ್ಯತ್ಯಾಸ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ಬಳಸಕ್ಕೆ ಹೊರಟಿದ್ದೀವಿ. ಓಕೆನಾ? ಅದೊಂದಿದೆ. ಇದರಿಂದ ಇನ್ನೊಂದು ನಾನು ಡಿರೈವ್ ಮಾಡಿ ಹೇಳ್ತೀನಿ ಆಮೇಲೆ. ಓಕೆ, ಫುಲ್ ಕೇಳಿಸ್ಕೊಳ್ಳಿ, ಕ್ಲೀನಾಗಿ ಗಮನ ಇಟ್ಟು ಕೇಳಿಸ್ಬೇಕು. ಇದು A1, ಇದು 2p + 1 A1, ಇದು A2, ಇದು A3, ಹೌದಲ್ವಾ? ಸೊ ಇವಾಗ ನಾವೇನು ಮಾಡೋಣ, ಡಿ ಅಂದ್ರೇನು? A2 - A1 ಅಥವಾ A3 - A2 ಅಥವಾ A4 - A3 ಅಥವಾ A5 - A, ಯಾವುದೇ ಎರಡು ಪದ ತಗೊಂಡು ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ್ರೆ ನಮಗೆ ಸಿಗೋದೇ ಡಿ, ಹೌದಲ್ವಾ? ಹಂಗಂದ್ರೆ ಡಿ is equal to
a2 minus a1 which is also equal to a3 minus a2 ಹೌದಲ್ವಾ. ಸೊ ಇವೆರಡನ್ನ ಈಕ್ವೇಟ್ ಮಾಡೋಣ ನಾವು. ಅಂದರೆ a2 ಮೈನಸ್ a1 ಅಂದ್ರೇನು 13, a2 ಅಂದರೆ 13 ಮೈನಸ್ a1 ಅಂದರೆ 2p ಪ್ಲಸ್ 1 ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಬರ್ಕೊಂಡ ನಾನು. ವೆರಿ ಗುಡ್. ಇದನ್ನ ಯಾವತ್ತೂ ಕೂಡ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು ಮಕ್ಕಳ. ಇದನ್ನ ಭಾಳ ಕೇರ್ಫುಲ್ಲಾಗಿ ಗಮನ ಇರಿ, ಯಾಕಂದರೆ ಮೈನಸ್ ಬಂದಿದೆ. ಮೈನಸ್ ಬಂದಾಗ ಒಂದು ದ್ವಿಪದ ಬಹುಪದೋಕ್ತಿ ಇದ್ದಾಗ ನಮಗೆ ಬ್ರ್ಯಾಕೆಟಲ್ಲಿ ಬರ್ಕೋಬೇಕಾಗುತ್ತೆ, ದ್ವಿಪದ ಅಥವಾ ಅದಕ್ಕಿಂತ ಹೆಚ್ಚು. ಓಕೆನಾ. ಸೊ ಮೈನಸ್ 2p ಪ್ಲಸ್ 1 ಈಸ್ ಈಕ್ವಲ್ ಟು a3 ಅಂದ್ರೇನು 5p ಮೈನಸ್ 3. ಓಕೆನಾ. ಮೈನಸ್ ಇಲ್ಲಿ ಒಂದೇ ಒಂದು ಟರ್ಮ್ ಇದೆ, ಹಾಗಾಗಿ ನಾನು ಬ್ರ್ಯಾಕೆಟಲ್ಲಿ ಏನು ಬರೀತಿಲ್ಲ, ಡೈರೆಕ್ಟಾಗಿ ಬರ್ದೀನಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ, ಇದನ್ನು ಸಿಂಪ್ಲಿಫೈ ಮಾಡಿ. 13 ಮೈನಸ್ ಇಂಟು ಪ್ಲಸ್ ಮೈನಸ್ 2p ಮೈನಸ್ ಇಂಟು ಪ್ಲಸ್ ಮೈನಸ್ 1 ಈಸ್ ಈಕ್ವಲ್ ಟು 5p ಮೈನಸ್ 3 ಮೈನಸ್ 13 ಹೌದಲ್ವಾ. ಸೊ ಇವಾಗ 13 ಮೈನಸ್ 1 ಅಂದರೆ 12 ಮೈನಸ್ 2p ಈಸ್ ಈಕ್ವಲ್ ಟು 5p ಮೈನಸ್ 3 ಮೈನಸ್ 13 ಅಂದರೆ 5p ಮೈನಸ್ 16. ಕರೆಕ್ಟಾ. ಮೈನಸ್ 3 ಮೈನಸ್ 13 ಅಂದರೆ 2 ಆ್ಯಡ್ ಆಗುತ್ತೆ, ಮೈನಸ್ 16 ಬರುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಪಾಸಿಬಲ್ಲ. ಹೌದು. ಹೆಂಗೆ ಮಾಡೋಣ, ಮೈನಸ್ 2pನ ಈ ಕಡೆ ತೊಗೊಂಬರೋಣ ಬಲಭಾಗಕ್ಕೆ, ಮೈನಸ್ 16ನ ಎಡಭಾಗಕ್ಕೆ ಕಳಿಸೋಣ. 12 ಮೈನಸ್ 16 ಈ ಕಡೆ ಹೋದರೆ ಪ್ಲಸ್ 16 ಆಗುತ್ತೆ. ಈಸ್ ಈಕ್ವಲ್ ಟು 5p ಇಲ್ಲಿದೆ, 5p ಇಲ್ಲಿ ಮೈನಸ್ 2p ಇರೋದು ಈ ಕಡೆ ಬಂದರೆ ಬಲಭಾಗಕ್ಕೆ ಬಂದರೆ ಪ್ಲಸ್ 2p ಆಗುತ್ತೆ. 12 ಪ್ಲಸ್ 16 ಅಂದರೆ 28 ಈಸ್ ಈಕ್ವಲ್ ಟು 5p ಪ್ಲಸ್ 2p ಎರಡು ಕೂಡ ಲೈಕ್ ಟರ್ಮ್ಸು ಆ್ಯಡ್ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ 7p. ಕರೆಕ್ಟ್ ಅಲ್ವಾ. 7ನ ಕೆಳಗಡೆ ಕಳಿಸಿ, 28/7 ಈಸ್ ಈಕ್ವಲ್ ಟು p. 7 1s 7 4s 28. p ಯ ಬೆಲೆ ನಮಗೆ 4 ಸಿಕ್ತು. ಅರ್ಥ ಆಯ್ತಾ ನಿಮಗೆ. ಕ್ಷಮಿಸಿ, a1 a2 a3 ಅಂತ ತಗೊಂಡ್ವಿ. ಡಿ ವ್ಯಾಲ್ಯೂ a2 ಮೈನಸ್ a1 ಅಂತ ತಗೋಬೋದು, a3 ಮೈನಸ್ a2 ಅಂತ ತಗೋಬೋದು. ಸೊ a2 ಮೈನಸ್ a1ನ a3 ಮೈನಸ್ a2ಗೆ ಈಕ್ವೇಟ್ ಮಾಡಿದ್ದೀವಿ, ಯಾಕಂದರೆ ಎರಡು ಕೂಡ ಡಿನೇ ಆಗಿರುತ್ತೆ. ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಿಂಪ್ಲಿಫಿಕೇಶನ್ ವಿ ವಿಲ್ ಗೆಟ್ ದ ಆನ್ಸರ್ ಆಫ್ p. ಇದು ಕೂಡ ಕೆಲವೊಂದು ಸರ್ತಿ 1 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಎ ಪಿಯಲ್ಲಿ 1 ಮಾರ್ಕ್ಸ್ ಒಂದು ಪ್ರಶ್ನೆ, 1 ಮಾರ್ಕ್ಸ್ ಇನ್ನೂ ಒಂದು ಪ್ರಶ್ನೆ, 2 ಮಾರ್ಕ್ಸ್ ಒಂದು ಪ್ರಶ್ನೆ, 4 ಮಾರ್ಕ್ಸ್ ಒಂದು ಪ್ರಶ್ನೆ ಅಲ್ವಾ. 1 ಮಾರ್ಕ್ಸ್ದು ಒಂದು MCQ ಅಲ್ಲಿ ಕೇಳ್ಬೋದು, ಇನ್ನೊಂದು 1 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ಬೋದು, ಹೌದಲ್ವಾ. ಸೊ ಹಂಗಾದಾಗ ಸೊ ಈ ರೀತಿ ಪ್ರಶ್ನೆಗಳನ್ನ ನಮಗೆ 1 ಮಾರ್ಕ್ಸ್ ಸೆಕ್ಷನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ. The formula to find the sum of all terms of an arithmetic progression with the first term as a and the last term as l. ಸೊ ಇದನ್ನು ಆಲ್ರೆಡಿ ನೋಡಿದ್ವಿ. ಮೊದಲ ಪದ a ಅಂತಾನೆ ಕೊಟ್ಟಿದ್ದಾರೆ, ಕೊನೆಯ ಪದ n is equal to l ಅಂತ ಕೊಡ್ತಾ ಇದ್ದಾರೆ. ನಾವು ಅವಾಗಲೇ ಫಾರ್ಮುಲಾ ಏನು ನೋಡಿದ್ವಿ, ಎಸ್ ಎನ್. ಇದು ಮೊದಲ ಪದ ಕೊನೆಯ ಪದ ಕೊಟ್ಟಾಗಿ ನಾವು ಏನು ಬರೀಬೇಕು, n/2 ಇಂಟು a ಪ್ಲಸ್ a n ಅಲ್ವಾ. ಬಟ್ ಅಲ್ಲಿ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ n ಜಾಗದಲ್ಲಿ l ಬರೀರಿ ಅಂತ ಹೇಳ್ತಿದ್ದಾರೆ. ಮೊದಲ ಪದ a ಮತ್ತು ಕೊನೆಯ ಪದ l ಆಗಿರುವ ಸಮಾಂತರ ಶ್ರೇಣಿಯ ಎಲ್ಲ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಯಾವ ಸೂತ್ರ ಅದು? ಇದೇ ಸೂತ್ರ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎ ಎನ್ ಜಾಗದಲ್ಲಿ l ಅನ್ನು ನಾವು ಬರಿಬೇಕಾಗ್ತದೆ. ಅರ್ಥ ಆಗ್ತಿದೆಯಾ? ತಿಳಿತಿದೆ ಅಲ್ವಾ ನಿಮಗೆ? ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಯಿತು ಅಂತ. ಇದನ್ನು ಆಲ್ರೆಡಿ ಮಾಡಿದ್ವಿ ನಾವು. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಇದು MCQ ಪ್ರಶ್ನೆ. ಇಫ್ an sn ಹಾಗೂ sn-1 ರೆಪ್ರೆಸೆಂಟ್ nth term, sum of first n terms and sum of first n-1 terms, then the correct relationship among the following is ಅಂತ ಕೇಳ್ತಿದ್ದಾರೆ. ಇದನ್ನು ಕೂಡ ನಾವು ಅವಾಗಲೇ ನೋಡಿದ್ವಿ. an is equal to sn-1. ಈ ಫಾರ್ಮುಲಾ ಕೂಡ ಅವಾಗಲೇ ನೋಡಿದ್ವಲ್ವಾ. ಸೊ ಆ ಫಾರ್ಮುಲಾ ಎಲ್ಲಿದೆ ಹುಡುಕಿ? ಮೊದಲನೇ ಇದರಲ್ಲಿ ಇದೆಯಾ? ಇಲ್ಲ. ಸೊ ಸೆಕೆಂಡ್ಲಿ an is equal to ಇಲ್ಲಿದೆ. ಹಂಗಂದರೆ ಆಪ್ಷನ್ ಬಿ, an is equal to sn-1. ಇದು ನಮ್ಮ ಆನ್ಸರ್ ಆಗುತ್ತೆ. ಓಕೆ ಅಲ್ವಾ? ಇದು ಹೆಂಗೆ ಬಂತು?
ಅವಾಗಲೇ ನಾವು ನೋಡಿದ್ವಿ. ಅರ್ಥ ಆಗಿಲ್ಲ ಮತ್ತೆ ಇನ್ನೊಂದ್ಸತಿ ಅಲ್ಲಿಗೆ ಹೋಗಿ ನೋಡ್ಬೋದು ನೀವು. ಫೈನ್. If the nth term of an arithmetic progression is an is equal to 7 minus 4n ಅಂತ ಹೇಳ್ತಿದ್ದಾರೆ. an is equal to 7 minus 4n. ಓಕೆನಾ? ಸೊ ಇವಾಗ ಕಂಡುಹಿಡಿಯಕ್ಕೆ ಏನು ಹೇಳಿದ್ದಾರೆ ನಮಗೆ? ದೆನ್ ಫೈಂಡ್ ದ ಕಾಮನ್ ಡಿಫರೆನ್ಸ್. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an is equal to 7 minus 4n ಆದರೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸಾರಿ, ನಾನು ಸ್ವಲ್ಪ ತೊದಲ್ದೆ. ಏನಿವೆ an ಕೊಟ್ಟಿದ್ದಾರೆ, ಡಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. an ಅಂದರೆ ಒಂದು ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ ಅವರು. ಹಿಂಗಾದಾಗ ನಮ್ಗೆ ಸ್ವಲ್ಪ ಜಾಗೃತರಾಗಬೇಕು. ಸೊ ಎ 9ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು ಲಾಸ್ಟಲ್ಲಿ ಒಂದು ಸರ್ತಿ. ಇಲ್ಲಿದು ಕ್ವಶನ್ನು ಇಲ್ಲೆಲ್ಲೋ ಇತ್ತು, ಇಲ್ಲಪ್ಪ ಅದು. ಹಾಂ, ಈ ಪ್ರಶ್ನೆ ನೋಡಿದ್ವಿ ನಾವು. an ಅಂತ ಹೇಳ್ಬಿಟ್ಟು ಒಂದು ಫಾರ್ಮುಲಾ ಕೊಟ್ಟಿದ್ರು, ಒಂದು ಸೂತ್ರ ಥರ ಕೊಟ್ಟಿದ್ರು. 9ನೇ ಪದ ಏನು ಅಂತ ಕೇಳಿದರು, ನಾವು ಕಂಡುಹಿಡಿದ್ವಿ. ಇವಾಗ ನಾವು ಅವ್ರು ಹೇಳ್ತಿದ್ದಾರೆ ಏನಂತ, ಹಾಂ, an is equal to 7 minus 4n ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಏನು ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರೆ? ಕಾಮನ್ ಡಿಫ್ರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀರಿ. ಹೆಂಗೆ ಕಂಡುಹಿಡಿಯೋದು? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನು ಬೇಕು? ಯಾವುದಾದ್ರೂ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಬೇಕಾಗ್ತದೆ, ಹೌದಲ್ವಾ? ಸೊ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಕ್ರಮನಾದ 2 ಪದಗಳ ಬೆಲೆಗಳು ಬೇಕಾಗ್ತವೆ ನಮಗೆ. ಯಾವುದಾದ್ರು ಆಗ್ಬೋದು, 1 2 ಆಗ್ಬೋದು, 2 3 ಆಗ್ಬೋದು, 5 6 ಆಗ್ಬೋದು, 4 5 ಆಗ್ಬೋದು. ಎನಿ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಸೊ ಇದನ್ನು ಯೂಸ್ ಮಾಡಿ ನಾವು 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ನ ಕಂಡುಹಿಡಿಬೋದು. a1 is equal to 7 plus n ಜಾಗದಲ್ಲಿ 1 ಬರ್ದೆ, ಹಂಗಂದ್ರೆ ಇಲ್ಲೂ ಕೂಡ 4 into 1 which is 7 plus 4 1s 4 ಆಗುತ್ತೆ, is equal to 11, ಹೌದಲ್ವಾ? ಅದೇ ರೀತಿ ಮುಂದಿನ ಪದ ಯಾವುದು? a2. ಅದನ್ನ ಹಿಂಗೆ ಕಂಡುಹಿಡಿಯೋದು. 7 plus 4 into n ಜಾಗದಲ್ಲಿ ಇವಾಗ 2 ಬಂದಿದೆ, ಹಂಗಂದ್ರೆ ಇಲ್ಲೂ ಕೂಡ ರಿಪ್ಲೇಸ್ ಮಾಡೋಣ. 7 plus 4 into 2 8. 7 plus 8 ಅಂದರೆ 15 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ a2 ಗೊತ್ತು, a1 ಗೊತ್ತು ಅಂತಾದರೆ ಕಾಮನ್ ಡಿಫ್ರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಸುಲಭ. a2 minus a1 which is equal to 15 minus 11 ಆಗುತ್ತೆ. d is equal to 4 ಆಗುತ್ತೆ. ಗೊತ್ತಾಗ್ತಿದ್ಯಾ? ಸೊ ಇನ್ನೊಂದು ಕಾಮನ್ ಟ್ರಿಕ್, ಅಕಸ್ಮಾತ್ MCQಗಳ ಜೊತೆಲಿ ಕೊಟ್ಟರೆ ಈ n ಜೊತೆಲಿ ಇರುತ್ತಲ್ಲ ಈ ಸಂಖ್ಯೆ, ಇದೇ ಯೂಶಲಿ ಕಾಮನ್ ಡಿಫರೆನ್ಸ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಇದು ಒಂದು ಟ್ರಿಕ್ಕು. ನೆಕ್ಸ್ಟ್ ಟೈಮು ನೀವೆಲ್ಲನೂ ಕಾಣಿಸಿದಾಗ ಅದನ್ನೊಂದು ಸರ್ತಿ ವೆರಿಫೈ ಮಾಡಿ, ಕರೆಕ್ಟ್ ಅನ್ಸಿದ್ರೆ ಯು ಕ್ಯಾನ್ ಫಾಲೋ ದಟ್ ಆಲ್ಸೋ. ಓಕೆ, 7 minus 4 ಅಂದರೆ n ಜೊತೆ ಇರ್ತಕ್ಕಂಥ ಸಂಖ್ಯೆನೇ ಯೂಶಲಿ ಕಾಮನ್ ಡಿಫರೆನ್ಸ್ ಆಗಿರುತ್ತೆ. ಇದನ್ನು ಕೂಡ ನೀವು ಒಂದು ಟ್ರಿಕ್ ಅಂತ ಬಳಸಬಹುದು. ಅಕಸ್ಮಾತ್ ಎಲ್ಲನೂ ಬರ್ತಿಲ್ಲ ಅಂದರೆ ಒಂದ್ಸರ್ತಿ ವೆರಿಫೈ ಮಾಡಿ. ಓಕೆನಾ? ಮುಂದಿನ ಪ್ರಶ್ನೆ, 4, x, 28 are in arithmetic progression. Then find the value of x ಅಂತ ಹೇಳ್ತೀರಿ. ಅಂದರೆ 3 ಪದಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ. 4x ಹಾಗೂ 28 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಏನು ಮಾಡಬೇಕು? ನಾವು ಅವಾಗಲೇ ನೋಡಿದ್ವಿ, 3 ಪದ ಕೊಡ್ತಾರೆ, ನಮಗೆ ಹೆಂಗೆ ಕಂಡುಹಿಡಬೇಕು? a2 minus a1 is equal to a3 minus a2. ಆ ರೀತಿನಾರು ಮಾಡ್ಬೋದು. ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನು ನಾನು ಇಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಜ್ಞಾಪಕ ಇಟ್ಕೋಬೇಕು. ಇದನ್ನು ಏನಪ್ಪ ಅಂದರೆ ಅರ್ಥಮ್ಯಾಟಿಕ್ ಮೀನ್ ಅಂತ ಕರಿತೀವಿ. ಇದನ್ನು ಅಂದರೆ ಅಂಕಗಣಿತ ಸರಾಸರಿ ಅಂತ ಕರಿತೀವಿ. ಓಕೆನಾ? ಏನಿದೆ ಅಂಕಗಳ ಸರಾಸರಿ ಅಂದರೆ, ಇವಾಗ ಎ ಬಿ ಸಿ ಈ 3 ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ಲಿದ್ದರೆ, ಅಂದರೆ ಒಂದು ಸಮಾಂತರ ಶ್ರೇಣಿಯ 3 ಕ್ರಮನಾದ ಪದಗಳಾದರೆ ಇವು ಎ ಮತ್ತು ಬಿ ಮತ್ತು ಸಿ. ಓಕೆನಾ? ಬಿಯ ವ್ಯಾಲ್ಯೂ, ಬಿಯ ಬೆಲೆ ಯಾವಾಗಲೂ ಎ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇದಕ್ಕೆ ಸಮಾನವಾಗಿರುತ್ತೆ. ಅಂದರೆ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2. ಇದು ಯಾವಾಗಲೂ ಕೂಡ ನೀವು ಯಾವುದೇ ಟರ್ಮ್ಸ್ಗಳನ್ನ ತಗೊಂಡು, ಯಾವುದೇ ಪದಗಳನ್ನ ತಗೊಂಡು ವೆರಿಫೈ ಮಾಡ್ಬೋದು. ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಅಂದರೆ ಮೂಲೆಯಲ್ಲಿರ್ತಕ್ಕಂಥ 2 ಪದಗಳ ಮೊತ್ತದ ಅರ್ಧ ಭಾಗದಷ್ಟು ಬಿ ಆಗಿರುತ್ತೆ. ಓಕೆನಾ? ಸೊ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2. ಹಾಗಂದ್ರೆ ಇಲ್ಲಿ ಕೂಡ 3 ಟರ್ಮ್ಗಳಿದ್ದಾವೆ. ಓಕೆ, ಸೊ ಇವಾಗ ಮಧ್ಯದ ಟರ್ಮ್ನ ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರೆ. ಮಧ್ಯದ ಟರ್ಮ್
ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಬಿ ಜಾಗದಲ್ಲಿ ಅಲ್ಲಿ ಎಕ್ಸ್ ಇದೆ ಅಷ್ಟೇ. ಹಾಗಂದರೆ ಎ ಪ್ಲಸ್ ಬಿ ಸಿ ಅಂದರೆ 4 + 28 ಡಿವೈಡೆಡ್ ಬೈ 2 ಏನಾಗುತ್ತೆ, 4 + 28 32/2 1 16 ಎಕ್ಸ್ ಈಸ್ ಈಕ್ವಲ್ ಟು 16 ವ್ಯಾಲ್ಯೂ ಬರುತ್ತೆ. ಈ ರೀತಿ ಕೂಡ ಮಾಡ್ಬೋದು, ಹಿಂದೆ ಮಾಡಿದ್ವಲ್ಲ ಆ ರೀತಿ ಕೂಡ ನೀವು ಮಾಡಬಹುದು, ಎರಡು ಕೂಡ ಮಾನ್ಯತೆನೇ ಹೊಂದಿರುತ್ತೆ. ಓಕೆನಾ, ಸೇಮ್ ಮಾರ್ಕ್ಸೇ ಸಿಗುತ್ತೆ ನಿಮಗೆ. ಇದು ಸ್ವಲ್ಪ ಸಿಂಪಲ್ಲು, ಅದಕ್ಕೆ ಹೇಳಿದೆ ನೀವು ಬರಿಬೇಕಾದ್ರೆ ಇಲ್ಲಿ ವಿ ನೋ ದಟ್ ಅರ್ಥಮೆಟಿಕ್ ಮೀನ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2 ದೇರ್ಫೋರ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ದಿಸ್ ಅಂತ ಬರಿಬೇಕು. ಓಕೆನಾ. ಸೊ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಇವಾಗಿಂದ ಸ್ವಲ್ಪ ಏನಂತಾರೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಚೂರು ಇಷ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಆಗ್ತಾ ಇದೆ ಇಲ್ಲಿ. ಇಷ್ಟು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಡೆಫಿನೆಟ್ಲಿ ನಿಮಗೆ 1 ಮಾರ್ಕ್ಸ್ + 1 ಮಾರ್ಕ್ಸ್ + 2 ಮಾರ್ಕ್ಸ್ 4 ಮಾರ್ಕ್ಸು ಪಾಕೆಟ್ ಒಳಗೆ ಬರುತ್ತೆ. ಓಕೆ, ಫೈಂಡ್ ದ 15th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರಾಮ್. ಇದು ಭಾಳ ಸುಲಭ. ಅಂದರೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, ಎ ಪಿ ಈಸ್ ಈಕ್ವಲ್ ಟು 2, 7, 12, ... ಈ ರೀತಿ ಒಂದು ಸಮಾಂತರ ಶ್ರೇಣಿಯನ್ನು ಅವರು ಕೊಟ್ಟಿದ್ದಾರೆ. ನಾವಿವಾಗ ಏನು ಕಂಡುಹಿಡಿಯಬೇಕು, ಇದು ಮೊದಲ ಪದ 2, ಎರಡನೇ ಪದ 7, ಮೂರನೇ ಪದ 12, ನಾಲ್ಕನೇ ಪದ ಏನೋ ಇರುತ್ತೆ 5, 6, 7, 8 ಇದೇ ರೀತಿ ಹೋದರೆ 15ನೇ ಪದ ಏನಪ್ಪ ಅಂತ ಕೇಳ್ತಿದ್ದಾರೆ ಅವರು. ಓಕೆ ಅಲ್ವಾ. ಸೊ ನಾವು ಮೊದಲ ಪದ ಏನು ಅಂತ ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು 2, ಡಿ ಈಸ್ ಈಕ್ವಲ್ ಟು ಹೆಂಗೆ ಕಂಡು ಹಿಡಿತಿದ್ವಿ ನಾವು, a2 - a1, a2 - a1, ಡಿ ಈಸ್ ಈಕ್ವಲ್ ಟು a2 ಅಂದರೆ 7, 7ರಲ್ಲಿ 2 ಕಳಿಬೇಕು, ಡಿ ಈಸ್ ಈಕ್ವಲ್ ಟು 5 ಬರುತ್ತೆ. 7ರಲ್ಲಿ 2 ಹೋದರೆ 5, ಕರೆಕ್ಟ್ ಅಲ್ವಾ. ಸೊ ಇವಾಗ ಮೊದಲನೇ ಜಾಗ, ಎರಡನೇ ಜಾಗ, ಮೂರನೇ ಜಾಗ, ಅದೇ ರೀತಿ 15ನೇ ಜಾಗ ಅಂದರೆ ಎನ್ನು 15 ಅಂತ ಕೊಡ್ತಾ ಇದ್ದಾರೆ ಅವರು. ಅಂದರೆ 15ನೇ ಜಾಗ ಎನ್ ರೆಪ್ರೆಸೆಂಟ್ಸ್ ದ ಪ್ಲೇಸ್, ಎನ್ನು ಒಂದು ಜಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇವಾಗ ಮೊದಲನೇ ಜಾಗ ಅಂದರೆ A1, ಎರಡನೇ ಜಾಗ ಅಂದರೆ 2, ಮೂರನೇ ಜಾಗ ಅಂದರೆ N3, ನಾಲ್ಕನೇ ಜಾಗ ಅಂದರೆ N4 ಆಗುತ್ತೆ, 5ನೇ ಜಾಗ ಅಂದರೆ N5 ಆಗುತ್ತೆ. ಈ ರೀತಿ ಹೋಗ್ತಾ ಹೋದರೆ 15ನೇ ಜಾಗ ಅಂದರೆ N15 ಆಗುತ್ತೆ. ಇವಾಗ ನಾವು ಆ ಜಾಗದಲ್ಲಿ ಏನಿದೆ ಅಂತ ಕಂಡುಹಿಡಿಬೇಕು. ಏನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅರ್ಥ ಆಯ್ತಾ? ಭಾಳ ಸಿಂಪಲ್ ಫಾರ್ಮುಲಾ ಹಾಕಿ, ಏನ್ ಈಸ್ ಈಕ್ವಲ್ ಟು A + n-1 ಇಂಟು ಡಿ. ಕರೆಕ್ಟಾ? ಸೊ ಇವೆಲ್ಲವೂ ಕೂಡ ನಮ್ಮ LB ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ನಾವು ಸಾಲ್ವ್ ಮಾಡ್ತಾ ಇರೋದು. ಸೊ ನೀವು ವೆರಿಫೈ ಕೂಡ ಮಾಡ್ಬೋದು. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಎನ್ ಈಸ್ ಈಕ್ವಲ್ ಟು ಏನಂತ ಕೇಳ್ತಾರೆ, ಈಸ್ ಈಕ್ವಲ್ ಟು ಅಥವಾ ಎನ್ಗಿಂತ A15 ಅಂತ ಬರಿಬೋದು ಇದನ್ನು. A15 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಯಾಕಂದರೆ ಎನ್ ಜಾಗದಲ್ಲಿ 15 ಬಂದಿದೆ ಅಲ್ವಾ. A15 ಈಸ್ ಈಕ್ವಲ್ ಟು ಎ ಅಂದರೆ 2 ಪ್ಲಸ್ ಎನ್ ಜಾಗದಲ್ಲಿ 15 ಹಾಕೋಣ -1 ಇಂಟು ಡಿ ಅಂದರೆ 4 ಅಲ್ಲ 5, ಸಾರಿ. ಓಕೆನಾ. ಸೊ ಇವಾಗ ನೆಕ್ಸ್ಟು 2 ಪ್ಲಸ್ 15 - 1 ಅಂದರೆ 14 ಇಂಟು 5, ಇಲ್ಲಿ ಹೊರಗಡೆ ಇರೋ 5, 14 ಇಂಟು 5 ಅಂದರೆ 70, 2 ಪ್ಲಸ್ 70. ಹಂಗಂದ್ರೆ ಏನ ವ್ಯಾಲ್ಯೂ A15ರಲ್ಲಿ ಏನಿದೆ 72 ಅನ್ನೋ ಒಂದು ಪದವಿದೆ. ಓಕೆನಾ. ಮೊದಲನೇ ಪದದಲ್ಲಿ 2 ಇದೆ, ಎರಡನೇ ಪದ 7 ಇದೆ, ಮೂರನೇ ಪದ 12 ಇದೆ. ಇದೇ ರೀತಿ ಮಾಡ್ತಾ ಹೋದರೆ 15ನೇ ಪದ ನಮಗೆ 72 ಇದೆ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಇದೆ ನೋಡೋಣ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 100, 96, 92... 12. ಏನಿದು ಉಲ್ಟಾ ಕೊಟ್ಬಿಟ್ಟಿಯಾರಲ್ಲ. 100, 96, 92... 12. ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಗಳು ಎಷ್ಟು ಅಂತ ಕಂಡಿಡಿರಿ ಅಂತ ಹೇಳ್ತಿದ್ದಾರೆ. ನೀವೊಂದು ಗಮನಿಸಿ, ಇಲ್ಲಿ ಮೊದಲ ಪದ 100, ಎರಡನೇ ಪದ 96. ಅಂದರೆ ಆ್ಯಡ್ ಮಾಡ್ತಿಲ್ಲ ಅವರು, ಮೈನಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದಾ? ಹಂಗೆ ಮಾಡ್ಬೋದಾ ಸರ್? AP-ಯಲ್ಲಿ -6 ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಅಥವಾ ಏನೂ ಮಾಡದೆ ಹಂಗೇ ಬರೆದ್ರು ಕೂಡ 2, 2, 2, 2 ಅಂತ ಬರೆದ್ರು ಕೂಡ ಅದು ಒಂದು ಸಮಾಂತರ ಶ್ರೇಣಿನೇ. ಅಲ್ಲಿ ಕಾಮನ್ ಡಿಫ್ರೆನ್ಸ್ 0 ಆಗುತ್ತಷ್ಟೇ. ಸೊ ಈ ರೀತಿ ಮೈನಸ್ ಮಾಡ್ಕೊಂಡು ಹೋಗಿದರೆ ಇದ್ರೂ ಕೂಡ ಒಂದು ಸಮಾಂತರ ಶ್ರೇಣಿನೇ, ಕಾಮನ್ ಡಿಫರೆನ್ಸ್ ಮೈನಸ್ ಬರುತ್ತಷ್ಟೇ. ಸೊ AP ಏನು ಕೊಟ್ಟಿದ್ದಾರೆ, AP ಈಸ್ ಈಕ್ವಲ್ ಟು 100, 96, 92. ಸೊ ಇಲ್ಲೇನು ಕೊಟ್ಟಿಲ್ಲ ... ಕೊನೆಗೆ 12. ಅಂದರೆ ಎಷ್ಟೋ ಒಂದು ನಂಬರ್ ಆದಮೇಲೆ ಎಷ್ಟನೇ ಜಾಗ ಅಂತ ಕೇಳ್ತೀಯಾರ ಅವರು. ಮೊದಲನೇ ಜಾಗದಲ್ಲಿ 100 ಇದೆ,
ಎರಡನೇ ಜಾಗದಲ್ಲಿ 96 ಇದೆ, ಮೂರನೇ ಜಾಗದಲ್ಲಿ 92 ಇದೆ, ನಾಲ್ಕನೇ ಜಾಗದಲ್ಲಿ ಏನೋ ಬರುತ್ತೆ, ಹಾಗೆ ಮಾಡ್ಕೊಂಡು ಹೋದರೆ 12 ಕೊನೆಯಲ್ಲಿ ಬಂದಿದೆ. ಇದು ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ಆರನೇದು ಡಾಟ್ ಡಾಟ್ ಡಾಟ್. ಇದು ಎಷ್ಟನೇದು? ಇದು ಎಷ್ಟನೇದು ಇರುತ್ತೋ ಟೋಟಲ್ ಅಷ್ಟೇ ಟರ್ಮ್ಗಳಿರ್ತಾವಲ್ವಾ. ಹಾಗಾದ್ರೆ ನಾವು ಏನು ಕಂಡುಹಿಡಿಬೇಕು? ಇದು ಎಷ್ಟನೇ ಜಾಗ ಅಂತ ಕಂಡುಹಿಡಿಬೇಕು. ಅಂದರೆ ಎನ್ ಏನು ಅಂತ ಕಂಡುಹಿಡಿಬೇಕು, ಹೌದಲ್ವಾ. ಜಾಗ ಎನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಜಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎ ಈಸ್ ಈಕ್ವಲ್ ಟು ಏನು? 100, ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಆಗುತ್ತೆ. A2 ಅಂದ್ರೆ ಏನು? 96 ಮೈನಸ್ A1 ಅಂದರೆ 100. 96 ಚಿಕ್ಕ ನಂಬರ್ ಆದ್ದರಿಂದ ಆನ್ಸರ್ ನಮಗೆ ಮೈನಸಲ್ಲಿ ಬರುತ್ತೆ. ಮೈನಸ್ 100ರಲ್ಲಿ 96 ಹೋದರೆ 4, ಹೌದಲ್ವಾ. ಸೊ ಡಿ ಈಸ್ ಈಕ್ವಲ್ ಟು -4 ಆಯಿತು. ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ AN, ಕೊನೆಯ ಪದ ಏನು ಕೊಟ್ಟಿದ್ದಾರೆ? 12 ಅಂತ ಕೊಡ್ತಾ ಇದ್ದಾರೆ ಅವರು. ಓಕೆನಾ. ಅಗೇನ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. AN ಈಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ, ಹೌದಲ್ವಾ. AN ಕೊಟ್ಟಿದ್ದಾರೆ 12 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಈಸ್ ಈಕ್ವಲ್ ಟು ಎನ 100 ಅಂತ ಕೊಟ್ಟಿದ್ದಾರೆ, 100 ಪ್ಲಸ್ N-1 ಇಂಟು, ಅಂದರೆ ಎನ್ ಗೊತ್ತಿಲ್ಲ, N-1 ಇಂಟು ಡಿ ಅಂದರೆ -4, ಹೌದಲ್ವಾ. ಸೊ 100 ಈ ಕಡೆ ಹೋದರೆ, ಎಡಭಾಗಕ್ಕೆ ಹೋದರೆ 12 ಮೈನಸ್ 100 ಆಗುತ್ತೆ. ಈಸ್ ಈಕ್ವಲ್ ಟು N-1 ಇಂಟು -4, ಹೌದಲ್ವಾ. ಸೊ ಈ ಸಿಂಪ್ಲಿಫೈ ಮಾಡಿ. 12ರಲ್ಲಿ 100 ಕಳೆಯೋಕ್ಕಾಗುತ್ತಾ? ಆಗಲ್ಲ. ಅಂದರೆ ಮೈನಸ್ ಆನ್ಸರ್ ಬರುತ್ತೆ. 100ರಲ್ಲಿ 12 ಹೋದರೆ 88, ಹೌದಲ್ವಾ. ಈಸ್ ಈಕ್ವಲ್ ಟು N-1 ಇಂಟು -4. ಇಲ್ಲ ಕಡೆ ಬ್ರ್ಯಾಕೆಟಲ್ಲಿ ಬರೆಯೋಣ ಇದನ್ನು. ಸೊ -4ನ ಕೆಳಗಡೆ ಕಳಿಸೋಣ. -88 ಡಿವೈಡೆಡ್ ಬೈ -4 ಈಸ್ ಈಕ್ವಲ್ ಟು N-1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4 1 4 22 88. 22 ಈಸ್ ಈಕ್ವಲ್ ಟು N-1 ಆದರೆ -1 ಈ ಕಡೆ ಹೋದರೆ N ಈಸ್ ಈಕ್ವಲ್ ಟು 22 ಪ್ಲಸ್ 1 23. ಅಂದರೆ 12 ಎಷ್ಟನೇ ಜಾಗದಲ್ಲಿದೆ? 23ನೇ ಜಾಗದಲ್ಲಿದೆ. 1 2 3 4 ಅಂತ ಎಣಿಸ್ತಾ ಹೋದರೆ ಟೋಟಲ್ ಎಷ್ಟು? 12 ಟರ್ಮ್ ಇರೋದು. ಟೋಟಲ್ ಎಷ್ಟಾಗುತ್ತೆ? 23 ಪದಗಳಾಗ್ತವೆ. 1ನೇ ಟರ್ಮು, 2ನೇ ಟರ್ಮು, 3ನೇ ಟರ್ಮ್ ಡಾಟ್ 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 23ನೇ ಟರ್ಮ್. ಟೋಟಲ್ ಎಷ್ಟಾಯಿತು? 23 ಪದಗಳಿದಾವೆ ಅಂತ ಹೇಳ್ಬೋದು. ಓಕೆನಾ. ಫೈನ್, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಏನಿದೆ? 13ನೇ ಪ್ರಶ್ನೆ. ಫೈಂಡ್ ದ 13ನೇ ಪ್ರಶ್ನೆನಾ? 12ನೇ ಪ್ರಶ್ನೆ ಮಾಡಿದ್ವಲ್ವಾ. ಫೈಂಡ್ ದ 30th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಒಂದು ಎ ಪಿ ಏನು ಕೊಟ್ಟಿದ್ದಾರೆ? ಈಸ್ ಈಕ್ವಲ್ ಟು 2, 5, 8, ಡಾಟ್ 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 ಡಾಟ್. ಈ ರೀತಿ ಒಂದು ಸಮಾಂತರ ಶ್ರೇಣಿ ಇದೆ. ಎ ಏನಿಲ್ಲಿ 2, ಡಿ ಏನು ಬರುತ್ತೆ? A2 ಮೈನಸ್ A1 ಅಂದರೆ 5 ಮೈನಸ್ 2, ಡಿ ಈಸ್ ಈಕ್ವಲ್ ಟು 3 ಆಗುತ್ತೆ, ಹೌದಲ್ವಾ. ಸೊ ಅದೇ ರೀತಿ 30ನೇ ಪದ ಅಂತ ಹೇಳ್ತೀರಿ, ಅಂದರೆ 30ನೇ ಜಾಗದಲ್ಲಿ ಏನು ಅಂತ. ಎನ್ ಈಸ್ ಈಕ್ವಲ್ ಟು 30. AN ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಏನು ಕಂಡುಹಿಡಬೇಕು? ಯಾವ ಸೂತ್ರ ಯೂಸ್ ಮಾಡ್ತೀವಿ? AN ಈಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ. ಸೊ ಇದು ನಿಮಗೆ ಪ್ರಾಕ್ಟೀಸ್ಗೆ ಆನ್ಸರು. AN ಈಸ್ ಈಕ್ವಲ್ ಟು ಏನು ಬರುತ್ತೆ? ಯು ಶುಡ್ ಟೆಲ್ ಇನ್ ಕಾಮೆಂಟ್ ಬಾಕ್ಸ್. ಓಕೆ, ಇದು ನಿಮಗೆ, ನೀವು ಸಾಲ್ವ್ ಮಾಡಿ ಆನ್ಸರ್ನ ಹೇಳಬೇಕು. ಓಕೆ, ಈಸಿ ಇದೆ ಪ್ರಶ್ನೆ, ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. 14ನೇ ಪ್ರಶ್ನೆ. ಈ ರೀತಿ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ನೀವೇ ಮಾಡೆಲ್ ಪೇಪರ್ ತೆಗೆದು ನೋಡಿದ್ರು ಕೂಡ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ತೆಗೆದು ನೋಡಿದ್ರು ಕೂಡ ಈ ರೀತಿ ಪ್ರಶ್ನೆಗಳು ಬಂದಿವೆ. ಓಕೆನಾ. ಸೊ ಇವಾಗ ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಬಲ್ ಬೈ 3 ಅಂತ ಕೇಳ್ತಾಯಿದ್ರು. ಇವಾಗ ಡಿವಿಸಬಲ್ ಬೈ 3 ಅಂದರೆ ಏನರ್ಥ? ಯಾವುದು 3ರಿಂದ ಭಾಗವಾಗುತ್ತೆ ಅಂತ ಅರ್ಥ. ವಿಚ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ಸ್ ಆಫ್ 3. ಅಂದ್ರೆ ಏನು? 3 1s ಟೇಬಲಲ್ಲಿ ಯಾವ್ದು ಬರುತ್ತೋ ಅದು. 3 3s 9, ಸಾರಿ 3 1s 3, 3 2s 6, 3 3s 9, 3 4s 12, 3 5s 15, 3 6s 18, 21, 24, 27, 30, 33, 36 ಡಾಟ್ 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 ಹೋಗುತ್ತೆ. ಸೊ ಎಲ್ಲ ಸಂಖ್ಯೆಗಳು 3ರಿಂದ ಭಾಗವಾಗುತ್ತೆ, ಹೌದಲ್ವಾ. ಬಟ್ ಆದರೆ ಅವ್ರು ಕೇಳ್ತಿರೋದೇನು? ಸ್ಪೆಸಿಫಿಕ್ ಆಗಿ 2 ಡಿಜಿಟ್ ನಂಬರ್ಸ್ ಅಂದರೆ 2 ಅಂಕಿಯ ಸಂಖ್ಯೆಗಳು ಅಂತ. 2 ಅಂಕಿ ಸಂಖ್ಯೆಗಳು ಯಾವುದಾದಪ್ಪ ಇಲ್ಲಿ? 3 ಒಂದೇ ಅಂಕಿ ಇದೆ, 6 ಒಂದೇ ಅಂಕಿ, 9 ಒಂದೇ ಅಂಕಿ. ಸೊ 12 ನಡೆಯುತ್ತೆ, ಯಾಕಂದರೆ 2 ಅಂಕಿ.
15 ನಡೆಯುತ್ತೆ, 18 ನಡೆಯುತ್ತೆ. ಹಂಗಂದ್ರೆ ನಮ್ಮ ಎ ಪಿ ಯಾವ ಥರ ಕಾಣಿಸುತ್ತೆ? 12, 15, 18 ಡಾಟ್ 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 ಕೊನೆ ಎಲ್ಲಾಗುತ್ತಿದು? ಕೊನೆ ಎಲ್ಲಾಗುತ್ತೆ? 2 ಅಂಕಿಗಳು ಸ್ಟಾಪ್ ಆಗೋದೆಲ್ಲಿಂದ? 3 ಅಂಕಿಗಳು ಶುರುವಾದಾಗಿಂದ. 3 ಅಂಕಿಯಲ್ಲಿ ಶುರುವಾಗುತ್ತೆ 100ರಿಂದ 100 ಅಂದರೆ 3 ಅಂಕಿಗಳು ಬಂದೋಯ್ತು. ಹಾಗಾದರೆ ನಮಗೆ 99ರವರೆಗೂ ಯಾವೆಲ್ಲ ಸಂಖ್ಯೆಗಳಿದ್ದಾವೆ ಅವನ್ನ ನಾವು 2 ಅಂಕಿಗಳನ್ನು ಪರಿಗಣಿಸ್ಬೋದು. 99 3ರಿಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಹಾಗಂದ್ರೆ ನಮ್ಮ ಕೊನೆಯ ಪದ ಯಾವ್ದು ಕಾಣಿಸುತ್ತೆ? 99. ಈ ರೀತಿ ಫಸ್ಟು ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೋಬೇಕಾಗತ್ತೆ. ಓಕೆನಾ? ಸೊ ಇವಾಗ ಸುಲಭ. ಎ ಇಸ್ ಈಕ್ವಲ್ ಟು 12, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ವಿಚ್ ಈಸ್ 15 ಮೈನಸ್ 12, ಡಿ ಇಸ್ ಈಕ್ವಲ್ ಟು 3. ಈ ರೀತಿ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ 3 ಅಂತ ಕೂಡ ಬರ್ಕೋಬೋದು. ಯಾಕಂದರೆ 3ನೇ ಡಿವಿಸಬಲ್ ಅಂದರೆ ಡಿ ಕಾಮನ್ ಡಿಫ್ರೆನ್ಸ್, ಆಬ್ವಿಯಸ್ಲಿ 3ನೇ ಇರಬೇಕು. ಸೊ ನೆಕ್ಸ್ಟು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ 99 ಎಷ್ಟನೇ ಪದ ಅಂತ ಕೇಳ್ತೀರಿ, ಅಥವಾ ಟೋಟಲ್ ಎಷ್ಟಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎ ಎನ್ ಇಸ್ ಈಕ್ವಲ್ ಟು ಅಂದರೆ ಕೊನೆಯ ಪದ ಎಷ್ಟು? 99. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಕ್ಸಾಮಲ್ಲಿ ಪ್ರತಿ ಪ್ರಶ್ನೆಗೂ ನೀವು ಫಾರ್ಮುಲಾವನ್ನು ಬರೆಯುವುದು ಬಹಳ ಮುಖ್ಯ. ಅರ್ಧ ಮಾರ್ಕ್ಸ್ ಬರೀ ಫಾರ್ಮುಲಾಗೆ ಕೊಡ್ತಾರೆ. ನೀವೇನೂ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬರೀ ಫಾರ್ಮುಲಾ ಬರ್ದಿರಿ ಅಂದ್ರೆ ಅರ್ಧ ಮಾರ್ಕ್ಸ್ ಸಿಕ್ಕೋಗುತ್ತೆ ನಿಮಗೆ. ಓಕೆನಾ? ಇಸ್ ಈಕ್ವಲ್ ಟು ಅಂದರೆ 99 ಇಸ್ ಈಕ್ವಲ್ ಟು ಎ ಅಂದರೆ 12 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 3. 12ನ ಈ ಕಡೆ ತಗೊಳ್ಳಿ ಎಡಗಡೆಗೆ. 99 ಮೈನಸ್ 12 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದನ್ನು ಕಳೀರಿ. 9ರಲ್ಲಿ 2 ಹೋದರೆ 7 ಆಗುತ್ತೆ, 9ರಲ್ಲಿ 1 ಹೋದರೆ 8 ಆಗುತ್ತೆ, 87 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3. ಈ 3ನ ಕೆಳಗಡೆ ತೊಗೊಂಡ್ರೆ 87 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಎನ್ ಮೈನಸ್ 1. 3 1s 3 2s 6, 2 ಮಿಕ್ತು 27 ಆಯಿತು. 29 ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ 1ಅನ್ನು ನಾವು ಎಡಭಾಗಕ್ಕೆ ತೊಗೊಂಡ್ರೆ 29 ಪ್ಲಸ್ 1 ಈಸ್ ಈಕ್ವಲ್ ಟು ಎನ್ ಆಗುತ್ತೆ. ಹಂಗಂದ್ರೆ ಎನ್ ಈಸ್ ಈಕ್ವಲ್ ಟು 30. ಹಂಗಂದ್ರೆ 2 ಅಂಕಿಯ 3ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು ಎಷ್ಟಿದ್ದಾವೆ? 30 ಇದ್ದಾವೆ ಅಂತ ಹೇಳ್ಬೋದು ನಾವು. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಈ ಪ್ರಶ್ನೆ ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ. ತುಂಬ ಆ್ಯಕ್ಚುಲಿ ಡಿಫಿಕಲ್ಟ್ ಇಲ್ಲ ಇದು, ಬಟ್ ಆದರೆ ಸ್ವಲ್ಪ ಅಪ್ಲಿಕೇಶನ್ ಅಂದರೆ ವರ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ, ಪದಗಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಕನ್ನಡ ಮಾಧ್ಯಮದ ಮಕ್ಕಳಿಗೆ ತುಂಬ ಕಷ್ಟ ಆಗದೆ ಇರೋದಕ್ಕೆ ಹೋಗ್ಬೋದು, ಬಟ್ ಅದು ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಶ್ನೆ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ವಾಟರ್ ಈಸ್ ಹೀಟೆಡ್ ಅಪ್ ಟು 26 ಡಿಗ್ರಿ ಸೆಂಟಿಗ್ರೇಡ್. ಓಕೆನಾ? ನೀರನ್ನು ಆಲ್ರೆಡಿ 24 ಡಿಗ್ರಿ ಸೆಂಟಿಗ್ರೇಡ್ಗೆ ಬಿಸಿ ಆಲ್ರೆಡಿ ಇದೆ ಅದು. ಓಕೆ? ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಒಂದು ಕಾನ್ಸ್ಟೆಂಟ್ ಪ್ರೆಷರಲ್ಲಿ, ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಏನಕ್ಕೆ ಹೇಳ್ತೀರಾ? ಸೈನ್ಸ್ ಜ್ಞಾಪಿಸ್ಕೊಳ್ಳಿ. ಪ್ರೆಷರ್ ಚೇಂಜ್ ಆದರೆ ಟೆಂಪರೇಚರ್ ಚೇಂಜ್ ಆಗುತ್ತೆ, ಹೌದಲ್ವಾ? ಅದಕ್ಕೆ ಪ್ರೆಷರ್ ಸಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಥಿರ ಒತ್ತಡದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು 24 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಆಲ್ರೆಡಿ ಕಾಯಿಸಿಡಲಾಗಿದೆ. When the heating of the water is continued, the temperature of the water is increasing at the rate of 4 degree per minute. ಅಂದರೆ ಆ ನೀರನ್ನ ಇನ್ನೂ ಹೆಚ್ಚೆಚ್ಚು ಬಿಸಿ ಮಾಡ್ತಾ ಹೋಗ್ತಾರೆ. ನೀರಿನ ಕಾಯಿಸುವಿಕೆಯನ್ನು ಮುಂದುವರಿಸಿದಾಗ ಪ್ರತಿ ನಿಮಿಷಕ್ಕೆ ನೀರಿನ ತಾಪವು 4 ಡಿಗ್ರಿ ಸೆಂಟಿಗ್ರೇಡ್ ಏರಿಕೆ ಆಗುತ್ತಾ ಇದೆ. ಓಕೆನಾ? ಅಂದರೆ 1 ನಿಮಿಷಕ್ಕೆ 4 ಡಿಗ್ರಿ ಜಾಸ್ತಿ ಆಗ್ತಾ ಇದೆ. ಫೈನ್. ಫೈಂಡ್ ಹೌ ಮೆನಿ ಮಿನಿಟ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ವಾಟರ್ ಟು ರೀಚ್ 100 ಡಿಗ್ರಿ ಸೆಂಟಿಗ್ರೇಡ್. 100 ಡಿಗ್ರಿ ಆಗಬೇಕಂದ್ರೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಅಂದರೆ 100 ಡಿಗ್ರಿ ತಲುಪಲು ಎಷ್ಟು ನಿಮಿಷಗಳು ಬೇಕಾಗುತ್ತವೆ ಎಂದು ಸೂತ್ರವನ್ನು ಬಳಸಿ. ಯಾಕಂದ್ರೆ ನೀವು ಎಣಿಸ್ಕೊಂಡು ಕೂತ್ಕೊಂಡ್ಬಿಡ್ತೀರೋ 4 4 4 ಆ ಥರ ಎಣಿಸ್ಬೇಡಿ, ಸೂತ್ರವನ್ನು ಬಳಸಿ ಅಂತ ಹೇಳ್ತಿದ್ದಾರೆ. ಎ ಪಿ ಯಾವ ರೀತಿ ಕಾಣಿಸುತ್ತೆ? ಅವರ ಎ ಪಿ ಲುಕ್ಸ್ ಲೈಕ್ ದಿಸ್. 24 ಸ್ಟಾರ್ಟಿಂಗಲ್ಲೇ ಇದೆ, ಪ್ಲಸ್ 4 ಆ್ಯಡ್ ಆಗಿದೆ 28, ಪ್ಲಸ್ 4 ಆ್ಯಡ್ ಆಯಿತು 32 ಡಾಟ್ 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 ಡಾಟ್. ಕೊನೆಗೆ ಎಷ್ಟು ರೀಚ್ ಆಯ್ತದು? 100 ಡಿಗ್ರಿ ಸೆಂಟಿಗ್ರೇಡ್. 100 ರೀಚ್ ಆಯಿತು ಅಂದರೆ ಕೊನೆಯ ಪದ ಎಷ್ಟು? 100 ಡಿಗ್ರಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು? 100 ಡಿಗ್ರೀಸ್, ಹೌದಲ್ವಾ? ಸೊ ಹಂಗಂದ್ರೆ ಏನಿಲ್ಲಿ ಎ ಇಸ್ ಈಕ್ವಲ್ ಟು 24, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ವಿಚ್ ಈಸ್ 28 ಮೈನಸ್ 24
ಡಿ ಈಸ್ ಈಕ್ವಲ್ ಟು 4 ಬರುತ್ತೆ, ಹೌದಲ್ವಾ. ಆಮೇಲೆ ಕೊನೆಯ ಪದ ಸಿಕ್ಕಿದೆ ನಮಗೆ ಎ ಎನ್ ಇಸ್ ಈಕ್ವಲ್ ಟು 100 ಅಂತ. ಸೊ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಷ್ಟು ಪದಗಳಿದ್ದಾವೆ ಅಂತ ಕೇಳ್ತಾ ಇದ್ದಾರೆ, ಅಥವಾ ಎನ್ನೇ ಜಾಗದಲ್ಲಿ 100 ಇದೆ ಅಂತಂದರೆ ಎನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದೆಲ್ಲ 2 ಮಾರ್ಕ್ಸಲ್ಲಿ ಕೇಳಬಹುದಾದಂಥ ಪ್ರಶ್ನೆ, ಓಕೆನಾ. ಸೊ ಎ 100 ಇಸ್ ಈಕ್ವಲ್ ಟು ಎ ಅಂದರೆ 24 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 4, ಓಕೆನಾ. 24 ಈ ಕಡೆ ತೊಗೊಳ್ಳಿ, 100 ಮೈನಸ್ 24 ಅಂದರೆ 76 ಆಗುತ್ತೆ, ಈಸ್ ಈಕ್ವಲ್ ಟು ಎನ್ ಪ್ಲಸ್ 1 ಇಂಟು 4ನ ಕೆಳಗೆ ಕಳಿಸಿ, 76/4 ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಯಾಕೆ ಎನ್ ಪ್ಲಸ್ 1 ಬರ್ದಿದ್ದೀನಿ, ಇದು ಮೈನಸ್, ಇದು 4 1 4 3 ಮಿಕ್ತು 36 ಆಯಿತು, 9 19 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಮೈನಸ್ 1 ಈ ಕಡೆ ಬಂದರೆ 19 ಪ್ಲಸ್ 1 ಈಸ್ ಈಕ್ವಲ್ ಟು ಎನ್ ಆಗುತ್ತೆ, ಎನ್ ಈಸ್ ಈಕ್ವಲ್ ಟು 20. ಅಂದರೆ ಅರ್ಥ ಏನು, ಆಫ್ಟರ್ 20 ಮಿನಿಟ್ಸ್ ದ ವಾಟರ್ ವಿಲ್ ರೀಚ್ ದ ಟೆಂಪರೇಚರ್ ಆಫ್ 100 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ 100 ಡಿಗ್ರಿ ತಾಪಮಾನವನ್ನು ಮುಟ್ಟಲು ಆ ನೀರಿಗೆ ಬೇಕಾಗುವ ಸಮಯ ಎಷ್ಟು, 20 ನಿಮಿಷಗಳು, ಅಂದರೆ 20 ಮಿನಿಟ್ಸ್. ಇದು ಈ ಯೂನಿಟ್ನ ಬರೆಯೋದನ್ನ ಮಿಸ್ ಮಾಡಬೇಡಿ. ಕೆಲವೊಂದು ಸರ್ತಿ ನೀವು 80ಗೆ 79 ತೆಗೆದುಬಿಟ್ಟಿದ್ದೀರಾ ಅಂದರೆ, ಅಥವಾ 70 ಔಟ್ ಆಫ್ 40 ತೆಗೆದಿದ್ದೀರಾ ಅಂದರೆ ಇದನ್ನೆಲ್ಲ ಗಮನಿಸ್ತಾರೆ ಅವರು, ಓಕೆನಾ. ಸೊ ಬಿ ಕೇರ್ಫುಲ್, ಯೂನಿಟ್ನ ಬರೆಯೋದು ಮರಿಬೇಡಿ, ಒಂದು ಸ್ಟೇಟ್ಮೆಂಟೇ ಬರೆದು ಬಿಡಿ. ಸೊ ದ ಟೈಮ್ ರಿಕ್ವೈರ್ಡ್ ಫಾರ್ ದ ವಾಟರ್ ಟು ರೀಚ್ 100 ಡಿಗ್ರಿ ಸೆಂಟಿಗ್ರೇಡ್ ಈಸ್ 20 ಮಿನಿಟ್ಸ್ ಅಂತ. ಆವಾಗ ಪಕ್ಕ ನಿಮ್ಮ ಮಾರ್ಕ್ಸು ಗ್ಯಾರಂಟಿ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಇಫ್ ಎ ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಬಿ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ಪ್ರೂವ್ ದ್ಯಾಟ್ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ನಾನು ಆಲ್ರೆಡಿ ಇದನ್ನು ಹೇಳಿದೆ, ಅರ್ಥಮೆಟಿಕ್ ಮೀನ್ ಅಂದರೆ ಅಂಕಗಣಿತದ ಸರಾಸರಿ ಅಂತ, ಅದನ್ನೇ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವಾಗ ಎ ಪಿ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡೋಣ. ಎ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಇವು ಮೂರು ಎ ಪಿ ಆಗಿದ್ದಾವೆ ಅಂದರೆ ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಹೌದಲ್ವಾ. ಮೊದಲನೇ ಪದ ಎ ಚಿಕ್ಕ ಎ, ಎರಡನೇ ಪದ ಕ್ಯಾಪಿಟಲ್ ಎ ಅಂದರೆ ದೊಡ್ಡ ಎ, ಮೂರನೇ ಪದ ಸ್ಮಾಲ್ ಬಿ, ಹೌದಲ್ವಾ. ಸೊ ಇವಾಗ ನಮಗೆ ಡಿ ಅಂದರೆ ಏನಂತ ಗೊತ್ತು, A2 ಮೈನಸ್ A1 ವಿಚ್ ಈಸ್ ಆಲ್ಸೋ ಈಕ್ವಲ್ ಟು A3 ಮೈನಸ್ A2. ಈ ಕಾನ್ಸೆಪ್ಟ್ಸ್ನ ನಾವಲ್ಲಿ ಬಳಸಿದ್ವಿ ಆಲ್ರೆಡಿ ಒಂದು ಪ್ರಶ್ನೆಯಲ್ಲಿ. ಸೊ ಇವೆರಡನ್ನೂ ಈಕ್ವೇಟ್ ಮಾಡಿ, A2 ಅಂದರೆ ಕ್ಯಾಪಿಟಲ್ ಎ ಮೈನಸ್ A1 ಅಂದರೆ ಸ್ಮಾಲ್ ಎ ಈಸ್ ಈಕ್ವಲ್ ಟು A3 ಅಂದರೆ ಸ್ಮಾಲ್ ಬಿ ಮೈನಸ್ A2 ಅಂದರೆ ಕ್ಯಾಪಿಟಲ್ ಎ. ಕರೆಕ್ಟ್ ಅಲ್ವಾ. ಮೈನಸ್ ಎನ ಮೈನಸ್ ಕ್ಯಾಪಿಟಲ್ ಎನ ಈ ಕಡೆ ತೊಗೊಳ್ಳೋಣ, ಮೈನಸ್ ಬಿ ಮೈನಸ್ ಎ ಸ್ಮಾಲ್ ಎನ ಬಲಭಾಗಕ್ಕೆ ತೊಗೊಳ್ಳೋಣ. ಎ ಇರೋದು ಈ ಕಡೆ ಬಂದರೆ ಪ್ಲಸ್ ಎ ಆಗುತ್ತೆ, ಈಸ್ ಈಕ್ವಲ್ ಟು ಬಿ ಆಲ್ರೆಡಿ ಇದೆ, ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಎ ಆಗುತ್ತೆ. ಎ ಪ್ಲಸ್ ಎ ಈಸ್ 2a ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರ್ಕೋತೀನಿ. ಇದನ್ನು ಬಿ ಪ್ಲಸ್ ಎ ಅಂದ್ರೆ ಒಂದೇ, ಎ ಪ್ಲಸ್ ಬಿ ಅಂದ್ರೆ ಒಂದೇ, ಹೌದಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ 2 ಕೆಳಗಡೆ ಕಳಿಸಿ, ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಸಿಂಪಲ್, ಇದನ್ನೇ ಪ್ರೂವ್ ಮಾಡಬೇಕಾಗಿದ್ದು, ಕರೆಕ್ಟ್ ಅಲ್ವಾ. ಏನು ಮಾಡಿದ್ವಿ, ಡಿ ಅನ್ನೋ ಒಂದು ಕಾನ್ಸೆಪ್ಟ್ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ತಗೊಂಡು ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ, ಆನ್ಸರ್ ಬಂದೇ ಬಿಡ್ತು. ಮುಂದಿನ ಪ್ರಶ್ನೆ ಏನು ನೋಡೋಣ. ಕೆಲವೊಂದು ಪ್ರಶ್ನೆಗಳು ಸ್ವಲ್ಪ ಡಿಫಿಕಲ್ಟ್ ಇರಬಹುದು, ಇದು ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆನಾ. ಏನೇ ಪ್ರಶ್ನೆ ನೋಡೋಣ. ಫೈಂಡ್ ವಿಚ್ ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 15, 27, 39 ಈಸ್ ಈಸ್ 132 more than 54th term of the AP using formula. 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ, ಅಂದರೆ 54ನೇ ಪದ ಇಲ್ಲೆಲ್ಲೋ ಇದೆ, ಮುಂದೆ ಹೋಗ್ತಾ 54ನೇ ಪದ ಇದೆ, ಅದಕ್ಕಿಂತ 132 ಜಾಸ್ತಿ, ಅದಕ್ಕಿಂತ 132 ಹೆಚ್ಚಾಗಿದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ. ಅಂದರೆ A1, A2, A3, A4 ಡಾಟ್
ಹಿಂಗೆ ಹೋಗ್ತಾ ಹೋದ್ರೆ ಇಲ್ಲೆಲ್ಲೋ ಎ 54 ಬರುತ್ತೆ. ಓಕೆನಾ? ಈ ಎ 54ಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಇದಕ್ಕೆ ಪ್ಲಸ್ 132 ಮಾಡಿದ್ದಾರೆ. 132 ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಹಿಂಗೇ ಹೋಗ್ತಾ ಹೋದರೆ ಇದು ಆ್ಯಡ್ ಮಾಡಿದ್ರೆ ಬಂತಲ್ಲ ಒಂದು ಸಂಖ್ಯೆ, ಅದು ಇಲ್ಲೆಲ್ಲೋ ಕಾಣಿಸ್ತಿದೆ. ಅಂದರೆ A54 ಪ್ಲಸ್ 132 ಅನ್ನೋ ಈಗೇನು ಸಂಖ್ಯೆ ಬಂದಿತ್ತು, ಹಂಗೆ ಮುಂದೆ ಬಂದರೆ ಇಲ್ಲೆಲ್ಲೋ ಕಾಣಿಸ್ತಾ ಇದೆ. ಇದರ ಸಂಖ್ಯೆ ಎಷ್ಟು, ಇದು ಯಾವ ಜಾಗದಲ್ಲಿದೆ ಅಂತ ಕೇಳ್ತೀಯಾರ ಅವರು. ಗೊತ್ತಾಗ್ತಿದೆಯಾ? ಸೊ ಮೊದಲನೇ ಪದ ಎರಡನೇ ಪದ ಹಿಂಗೆ ಮಾಡ್ಕೊಂಡು 54 ಬಂತು. 54ಕ್ಕೆ 132 ಸೇರಿಸಿದ್ರೆ ಏನೋ ಒಂದು ಸಂಖ್ಯೆ ಬಂತಲ್ಲ, ಹಂಗೆ ಮುಂದೆ ಹೋಗ್ತಾರೆ. ಆ ಸಂಖ್ಯೆ ಕೂಡ ಕಾಣಿಸ್ತಿದೆ. ಆ ಸಂಖ್ಯೆ ಇರುವ ಜಾಗ ಎಷ್ಟಪ್ಪ ಅಂತ ಕೇಳ್ತೀಯಾರೆ. ಹೆಂಗೆ ಮಾಡ್ತೀರಾ ಇದನ್ನು? ಸೊ ಫಸ್ಟು ನಾವು ಅದಕ್ಕೆ ಏನು ಮಾಡೋಣ, ಈ ಎ 54 ಏನು ಅಂತ ಕಂಡುಹಿಡ್ಕೊಳ್ಳೋಣ. ಓಕೆನಾ? ಸೊ ಎ ಏನು ಕೊಟ್ಟಿದ್ದಾರೆ ಅವರು, 3 ಅಂತ. ಡಿ ಏನು ಕೊಟ್ಟಿದ್ದಾರೆ, A2 ಮೈನಸ್ A1 ಅಂದರೆ 15 ಮೈನಸ್ 3, ಡಿ ಈಸ್ ಈಕ್ವಲ್ ಟು 12 ಬರುತ್ತೆ. ಓಕೆನಾ? ನೆಕ್ಸ್ಟು A54 ಈಸ್ ಈಕ್ವಲ್ ಟು ಕಂಡುಹಿಡ್ಕೊಳ್ಳೋಣ ಫಸ್ಟು. ಅಂದರೆ A54 ಕಂಡುಹಿಡಿಬೇಕಾದ್ರೆ ನಮ್ಗೆ ಯಾವ ಫಾರ್ಮುಲಾ ಬೇಕು, ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನು ಬಳಸ್ತೀವಿ. ಎ ಎನ್ ಅಂದರೆ ಎನ್ ಜಾಗದಲ್ಲಿ 54 ಬರ್ತಾ ಇದೆ, ಈಸ್ ಈಕ್ವಲ್ ಟು ಎ ಅಂದರೆ 3 ಪ್ಲಸ್ ಎನ್ ಅಂದರೆ 54 ಬಂದ್ಬಿಟ್ಟಿದೆ ಎನ್ ಜಾಗದಲ್ಲಿ, ಮೈನಸ್ 1 ಇಂಟು ಡಿ ಅಂದರೆ 12. ಓಕೆನಾ? A54 ಈಸ್ ಈಕ್ವಲ್ ಟು 3 ಪ್ಲಸ್ 54 ಮೈನಸ್ 1 ಅಂದರೆ 53, ಅಂದರೆ 54ರಲ್ಲಿ 1 ಅಂದರೆ 53. 53 ಇಂಟು 12, ಇದನ್ನು ನೀವು ಮಾಡಬೇಕು, ನಾನು ಮಾಡ್ತಾಯಿದ್ದೀನಿ. 53 ಇಂಟು, ಕೆಲವೊಬ್ರು ಕೇಳಿದ್ರಿ ಸರ್ ಹಂಗೆ ಡೈರೆಕ್ಟಾಗಿ ಸಾಲ್ವ್ ಮಾಡಬೇಡಿ ಸರ್, ಸ್ಟೆಪ್ಸು ಮಾಡಿ ಅಂತ, ಅದಕ್ಕೆ ಮಾಡಿಬಿಡ್ತಾ ಇದ್ದೀನಿ ನಾನು. 2 3 6, 2 5 10, 1 3 3, 1 5 5, 6 3 6, 636 ಬಂತು. 636 ಹೌದಲ್ವಾ? ಸೊ ಇವಾಗ ಇವೆರಡನ್ನ ಆ್ಯಡ್ ಮಾಡಿ ಕರೆಕ್ಟಾಗಿ ಮಾಡಿದ್ವು ನಾವು. ಹಾಂ, ಕರೆಕ್ಟಾಗಿದೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ A54 ಈಸ್ ಈಕ್ವಲ್ ಟು 633ನ ಆ್ಯಡ್ ಮಾಡಿದ್ರೆ 9 ಆಯಿತು. ಕರೆಕ್ಟ್ ಅಲ್ವಾ? ಸೊ A54 639 ಆಯಿತು. ಬಟ್ ಅದು ಈ ಪದನ ಕೇಳಿರೋದವರು, ಈ ಪದವನ್ನೆಲ್ಲ ಕೇಳ್ತಿರೋದು. ಇದಕ್ಕೆ 132ನ ಆ್ಯಡ್ ಮಾಡಪ್ಪ, ಆವಾಗ ಬರುತ್ತಲ್ಲ ಒಂದು ಸಂಖ್ಯೆ, ಅದು ಎಷ್ಟನೇ ಪದ ಅಂತ ಕೇಳ್ತಿದ್ದಾರೆ. ಓಕೆ, ಇದಕ್ಕೆ 132 ಆ್ಯಡ್ ಮಾಡೋಣ. A54 ಪ್ಲಸ್ 132 ಈಸ್ ಈಕ್ವಲ್ ಟು 639 ಪ್ಲಸ್ 132 ಏನಾಗುತ್ತೆ, 9ಕ್ಕೆ 2 ಆ್ಯಡ್ ಮಾಡಿದ್ರೆ 11, 1 ಕ್ಯಾರಿ ಆಗುತ್ತೆ, 3 + 3 6 + 1 7 ಹೌದಲ್ವಾ? ಸೊ 6 + 1 7, ಕರೆಕ್ಟಾ? 771 ಅಂತ ಬಂತು ನಮಗೆ. ಕರೆಕ್ಟಾಗಿದೆ ಇದು. ಸೊ ಫೈನ್. ಹಾಂ, ಸೊ ಇವಾಗ ಇದು A54 ಪ್ಲಸ್ 132ನ ವ್ಯಾಲ್ಯೂ ಎಷ್ಟು ಬಂತು, 771. ಹಂಗಂದರೆ ಈ ಎ ಪಿಯಲ್ಲಿ 3 15 20 27 39 ಕೊಟ್ಟಿರಲ್ಲ, ಈ ಎ ಪಿನಲ್ಲಿ 771 ಎಷ್ಟನೇ ಪದ ಅಂತ ಕೇಳ್ತಿದ್ದಾರೆ. ಹಾಗಂದ್ರೆ ಇದನ್ನು ನಾನು ಎ ಎನ್ ಅಂತ ತಗೋತೀನಿ. ಇವಾಗ ಎ ಎನ್ ಈಸ್ ಈಕ್ವಲ್ ಟು 771, ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತಗೋತೀನಿ. ಓಕೆನಾ? ಫೈನ್. ಸೇಮ್ ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇವಾಗ ಎನ್ ಕಂಡುಹಿಡಬೇಕು, ಎ ಎನ್ ಗೊತ್ತಿದೆ. 771 ಈಸ್ ಈಕ್ವಲ್ ಟು ಎ ಅಂದರೆ 3 ಪ್ಲಸ್ ಎನ್ ಮೈನಸ್ 1 ಇಂಟು 12. ಕರೆಕ್ಟ್ ಅಲ್ವಾ? 3 ಈ ಕಡೆ ಕಳಿಸಿ, 771 ಮೈನಸ್ 3 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 12. ಸೊ ಇದ್ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ, 768 ಆಗುತ್ತೆ. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 12. 12 ಕೆಳಗೆ ತೊಗೊಂಬನ್ನಿ, 768 by 12 ಈಸ್ ಈಕ್ವಲ್ ಟು ಎನ್ ಮೈನಸ್ 1. 12 1s 12 6 72, 4 ಮಿಕ್ತು 48 ಆಯಿತು. 4s 48. 64 ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ 1 ಈ ಕಡೆ ತೊಗೊಂಡ್ರೆ ಎನ್ ಈಸ್ ಈಕ್ವಲ್ ಟು 64 ಪ್ಲಸ್ 1, ಎನ್ ಈಸ್ ಈಕ್ವಲ್ ಟು 65. ಹಂಗಂದ್ರೆ ಏನರ್ಥ, 3 15 27 39 ಡಾಟ್ 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 65ನೇ ಜಾಗದಲ್ಲಿ ಏನಿದೆ, 771 ಇದೆ. ಸೊ ಹಂಗಂದ್ರೆ ನಮ್ಗೆ ಬೇಕಾಗಿರೋ ಆನ್ಸರ್ ಯಾವುದು, ಎನ್ ಈಸ್ ಈಕ್ವಲ್ ಟು 65. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ಈ ರೀತಿ ಕನ್ಫ್ಯೂಸ್ ಆಗಲಿ ಅಂತ 2 ಮಾರ್ಕ್ಸ್ ಪ್ರಶ್ನೆಗಳಲ್ಲಿ ಕೇಳೋ ಸಾಧ್ಯತೆಗಳಿದ್ದಾವೆ. ಸುಮಾರು ಸರ್ತಿ ಕೇಳಲ್ಲ, 2 ಮಾರ್ಕ್ಸಲ್ಲಿ ಯೂಶಲಿ ಸಿಂಪಲ್ ಕ್ವಶನ್ಗಳನ್ನ ಕೇಳೋದು.
4 ಮಾರ್ಕ್ಸಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತಾರೆ. ಬಟ್ ಎನಿವೇ ಅಕಸ್ಮಾತ್ ಈ ರೀತಿ 2 ಮಾರ್ಕ್ಸಲ್ಲಿ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ನಮ್ಗೆ ಗೊತ್ತಿರಬೇಕು, ಅದಕ್ಕೆ ಈ ಪ್ರಶ್ನೆ ಮಾಡಿದೆ ನಾನು. ಫೈನ್, ಇದು ನಮ್ಮ ಕೊನೆಯ ಪ್ರಶ್ನೆ ಅನಿಸುತ್ತೆ ಈ ವಿಡಿಯೋದಲ್ಲಿ. ಫೈಂಡ್ ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಾಟ್ 3, 6, 9 ಡಾಟ್ 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 ಮಸ್ಟ್ ಬಿ ಆ್ಯಡೆಡ್ ಟು ಗೆಟ್ ದ ಸಮ್ ಆಫ್ 165. ಅಂದರೆ 3, 6, 9 ಡಾಟ್ 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 ಈ ರೀತಿ ಒಂದು ಎ ಪಿ ಇದೆ. ಎ ಪಿ ಹೆಂಗೆ ಕಾಣಿಸ್ತಿದೆ? 3, 6, 9 ಡಾಟ್ 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 ಡಾಟ್. ಓಕೆನಾ? ಈ ಎಲ್ಲ ಸಂಖ್ಯೆಗಳನ್ನ ಏನು ಮಾಡ್ತೀವಿ, ಅವರು ಆ್ಯಡ್ ಮಾಡ್ತಿದ್ದಾರೆ, ಮೊತ್ತ ಸಮ್ ಕಂಡುಹಿಡಿತಾ ಇದೆ ಡಾಟ್ 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 ಡಾಟ್. ಓಕೆನಾ? ಆನ್ಸರ್ ಎಷ್ಟು ಬರ್ತಾ ಇದೆ ಅವ್ರಿಗೆ? 165. ಓಕೆ, ಸೊ ಇವಾಗ ನಮ್ಗೆ ಏನು ಕಂಡುಹಿಡಿಯೋಕೆ ಹೇಳ್ತಿದ್ದಾರೆ ಅವರು? ಎಷ್ಟು ಪದಗಳನ್ನ ಕೂಡಿಸಿದ್ರೆ ನಮಗೆ 165 ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಂಗಂದ್ರೆ ಎಸ್ ಎನ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಈಸ್ 165 ಅಂತ ಹೇಳ್ತಿದ್ದಾರೆ. ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎ ಈಸ್ ಈಕ್ವಲ್ ಟು 3, ಮೊದಲ ಟರ್ಮು 3 ಆಗಿದೆ. ಡಿ ಈಸ್ ಈಕ್ವಲ್ ಟು a2 ಮೈನಸ್ a1 ವಿಚ್ ಈಸ್ 6 ಮೈನಸ್ 3, ಅಂದರೆ ಡಿ ಈಸ್ ಈಕ್ವಲ್ ಟು 3 ಆಗುತ್ತೆ. ಓಕೆನಾ? ಎಸ್ ಎನ್ ಫಾರ್ಮುಲಾ ಏನು? ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಲ್ವಾ? ಎಸ್ ಎನ್ ಜಾಗದಲ್ಲಿ ಏನು ಬರಬೇಕು ಇವಾಗ? 165 ಬರಬೇಕು. 165 ಈಸ್ ಈಕ್ವಲ್ ಟು ಎನ್ನ ಕಂಡುಹಿಡಬೇಕಾಗಿರೋದು n/2 ಇಂಟು, ಸೊ 2a 2 ಇಂಟು 3 ಪ್ಲಸ್ n ಮೈನಸ್ 1 ಇಂಟು ಡಿ ಅಂದರೂ ಕೂಡ 3. ಹೌದಲ್ವಾ? ಸೊ ಇವಾಗ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಂದರೆ ಮೇಲಕ್ಕೆ ಕಳಿಸಿ. ಇಲ್ಲಿ 165 ಇಂಟು 2 ಈಸ್ ಈಕ್ವಲ್ ಟು n ಇಂಟು 2 3s 6, 6 ಪ್ಲಸ್ 3 ಇಂಟು n 3n, 3 ಇಂಟು ಮೈನಸ್ 3, ಸಾರಿ ಮೈನಸ್ 1 ಮೈನಸ್ 3. ಅರ್ಥ ಆಯ್ತಾ? ಸೊ ಇವಾಗ 165 ಇಂಟು 2 150 ಇಂಟು 2 ಅಂದರೆ ಅಲ್ಲಿಗೆ 300 ಆಯಿತು. ಆಮೇಲೆ 15 ಇಂಟು 2 ಅಂದರೆ 30, ಅಂದರೆ 330 ಆಗುತ್ತೆ. ಇದು 330 ಕರೆಕ್ಟಾ? ಸೊ 330 ಆಯಿತು. ಈಸ್ ಈಕ್ವಲ್ ಟು n ಇಂಟು 6 ಮೈನಸ್ 3 ಅಂದರೆ 3n ಮೈನಸ್ 3 ಆಗುತ್ತೆ. ಸೊ ವಿ ಕ್ಯಾನ್ ಟೇಕ್ 3 ಕಾಮನ್ ಹಿಯರ್, ತೆಗಿರಿ. 330 ಈಸ್ ಈಕ್ವಲ್ ಟು n ಇಂಟು 3 ಕಾಮನ್ ತೆಗೆದಿದ್ದೀನಿ, n ಮೈನಸ್ 1 ಉಳಿತು. ಈ 3ನ ಕೆಳಗಡೆ ಕಳಿಸೋಣ. 330 ಬೈ 3 ಈಸ್ ಈಕ್ವಲ್ ಟು n ಮಲ್ಟಿಪ್ಲೈ ಮಾಡಿ, n ಇಂಟು n n ಸ್ಕ್ವಯರ್ ಮೈನಸ್ n ಇಂಟು 1 n. ಕರೆಕ್ಟಾ? ಫೈನ್. ಇವಾಗ 3 1s 3 110s. ಸೊ ಹಂಗಂದರೆ ಈ ಮೈನಸ್, ಸಾರಿ 110 ಈ ಕಡೆ ಕರ್ಕೊಂಬೋಣ. n ಸ್ಕ್ವಯರ್ ಮೈನಸ್ n ಮೈನಸ್ 110 ಮೈನಸ್ಸಾ? ಓಕೆ, ಸೊ ಇಲ್ಲಿ ಮೈನಸ್ ಬರಲ್ಲ. ನಾನು ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ 6 ಮೈನಸ್ 3 ಪ್ಲಸ್ 3 ಇದು. ಸೊ ಹಂಗಂದರೆ ದಿಸ್ ಶುಡ್ ಬಿ ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ಸೊ ದಿಸ್ ಈಸ್ ಪ್ಲಸ್ ಇದು. ಹೌದಲ್ವಾ? ಸಾರಿ. ಫೈನ್. n ಸ್ಕ್ವಯರ್ ಪ್ಲಸ್ n ಮೈನಸ್ 110 ಈಸ್ ಈಕ್ವಲ್ ಟು 0. ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಹೌದಲ್ವಾ? ವರ್ಗ ಸಮೀಕರಣ. ಈ ವರ್ಗ ಸಮೀಕರಣ ಸಾಲ್ವ್ ಮಾಡೋದು ಹೆಂಗೆ ನಮ್ಗೆ ಆಲ್ರೆಡಿ ಗೊತ್ತು. ಫ್ಯಾಕ್ಟರೈಸೇಷನ್ ಮೆಥಡ್. ಅಂದರೆ ಮೈನಸ್ 110 n ಸ್ಕ್ವಯರ್ನ ಸ್ಪ್ಲಿಟ್ ಮಾಡಿ ಬರೀಬೇಕಾಗುತ್ತೆ ಈ ರೀತಿ. ಮೈನಸ್ 110 n ಸ್ಕ್ವಯರ್ ಯಾವ ರೀತಿ ಬರೆಯೋಣ ಇದನ್ನು? 10n 11n ಅಂತ ಬರ್ಕೋಬೋದು. ಹೌದು ಅಲ್ವಾ? ಕರೆಕ್ಟು. ಬಟ್ ಇಲ್ಲಿ ಪ್ಲಸ್ ಬರಬೇಕು ಅಂದರೆ ಗ್ರೇಟರ್ ನಂಬರ್ಗೆ ಪ್ಲಸ್ ಇರಬೇಕು, ಇಲ್ಲಿ ಮೈನಸ್ ಬರ್ಬೇಕಂದ್ರೆ ಯಾವ್ದಾದ್ರು ಒಂದಕ್ಕೆ ಮೈನಸ್ ಇರಬೇಕು. ಅಂದರೆ ಮೈನಸ್ 10n ಪ್ಲಸ್ 11n ಆಗುತ್ತೆ. ಸರಿ, ಇದನ್ನು ಸ್ಪ್ಲಿಟ್ ಮಾಡಿ ಬರೆಯೋಣ. ಹಂಗಂದರೆ n ಸ್ಕ್ವಯರ್ ಮೈನಸ್ 10n ಪ್ಲಸ್ 11n, 11n ಇದು ಮೈನಸ್ 110 ಈಸ್ ಈಕ್ವಲ್ ಟು 0. ಹೌದಲ್ವಾ? ಸೊ ಇವಾಗ ಮಧ್ಯದ ಟರ್ಮ್ನ ನಾವು ಸ್ಪ್ಲಿಟ್ ಮಾಡಿ ಬರ್ದಿದ್ದೀವಿ. ಫೈನ್. n ಸ್ಕ್ವಯರ್, ಸಾರಿ ಇಲ್ಲಿ n ಕಾಮನ್ ತೆಗೆಯೋಣ ಇವೆರಡು ಟರ್ಮಲ್ಲಿ. n ಇಂಟು n ಮೈನಸ್ 10 ಆಗುತ್ತೆ, ಪ್ಲಸ್ ಇಲ್ಲಿ 11 ಕಾಮನ್ ತೆಗಿಬೋದು, n ಮೈನಸ್ 10 ಆಗುತ್ತೆ, ಈಸ್ ಈಕ್ವಲ್ ಟು 0. ಸೊ ಇವಾಗ ಇಲ್ಲಿ ಮತ್ತು ಇಲ್ಲಿ n ಮೈನಸ್ 1 ಕಾಮನ್ ಇದೆ, n ಮೈನಸ್ 10 ಇಂಟು ಉಳಿಯೋದು n ಪ್ಲಸ್ 11 ಆಗುತ್ತೆ, n ಪ್ಲಸ್ 11 ಈಸ್ ಈಕ್ವಲ್ ಟು 0. ಓಕೆನಾ? ಸೊ ಈ ಮೆಥಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಕಲ್ತಿದ್ದೀವಿ. ಸೊ n ಮೈನಸ್ 10 ಈಸ್ ಈಕ್ವಲ್ ಟು 0 ಆರ್ n ಪ್ಲಸ್ 11 ಈಸ್ ಈಕ್ವಲ್ ಟು 0.
ಪ್ಲಸ್ 11 ಆ ಕಡೆ ಹೋದರೆ -11 ಆಗುತ್ತೆ, -10 ಈ ಕಡೆ ಹೋದರೆ +10 ಆಗುತ್ತೆ. n ಇಸ್ ಈಕ್ವಲ್ ಟು 10 ಆರ್ n ಇಸ್ ಈಕ್ವಲ್ ಟು -11. ಬಟ್ ಆದರೆ ಸಂಖ್ಯೆ ಇದೆಯಲ್ಲ, ಎಷ್ಟನೇ ಜಾಗ ಇದೆಯಲ್ಲ, ಜಾಗ ನೆಗೆಟಿವ್ ಜಾಗಕ್ಕೆ ಹೋಗೋಕ್ಕಾಗತ್ತಾ? ಆಗಲ್ಲ. ಹಂಗಂದರೆ -11 ಆಗ್ಲಿಕ್ಕಾಗಲ್ಲ. ದೇರ್ಫೋರ್ ನಮ್ಮ ಆನ್ಸರು ದೇರ್ಫೋರ್ n ಇಸ್ ಈಕ್ವಲ್ ಟು 10. ಹಂಗಂದರೆ 3 + 6 + 9 ಇದೇ ರೀತಿ 10 ಪದಗಳನ್ನು ಕೂಡಿಸಿದ್ರೆ ನಮಗೆ ಆನ್ಸರು 165 ಬರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದೇನು, ಈ ಮೆಥಡ್ನ ಫಾಲೋ ಮಾಡಬೇಕು. ಅಂದರೆ ನಮ್ಮ ಕ್ವಾಡ್ರೇಟಿಕ್ ಈಕ್ವೇಷನ್ ವರ್ಗ ಸಮೀಕರಣವನ್ನು ನಾವು ಬಿಡಿಸ್ಬೇಕಾಗ್ತದೆ. ನಮಗೆ ಬಿಡಿಸಿದಾಗ -11 ಬರುತ್ತೆ, +10 ಬರುತ್ತೆ. ಸೊ ಅದನ್ನು ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರು -10 ಆಗ್ಲಿಕ್ಕೆ ಆಗಲ್ಲ. ಆದ ಕಾರಣ ನಮಗೆ n ಇಸ್ ಈಕ್ವಲ್ ಟು 10 ಬರುತ್ತೆ. ಸೊ ಅರ್ಥ ಆಗಿದೆ ಅಂತ. ಈ ವಿಡಿಯೋದಲ್ಲಿ ನಾವು SN ಮೇಲೆ ಬಹಳ ಸಮಸ್ಯೆಗಳನ್ನ ಬಿಡಿಸಲಿಲ್ಲ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಏನು ವಿಡಿಯೋ ಬರ್ತೀವಿ ಅಲ್ಲಿ ನಾವು SN ಮೇಲೆ ಇನ್ನೂ ಹೆಚ್ಚು ಪ್ರಾಬ್ಲಮ್ಗಳನ್ನ ಬಿಡಿಸೋಕೆ ಹೊರಟಿದ್ದೀವಿ. ಸೊ ಆ ವಿಡಿಯೋ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಐ ಹೋಪ್ ನಿಮಗೆ ಇವತ್ತು ಮಾಡಿದ್ದಂಥ ಎಲ್ಲ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ. ಇದರಲ್ಲಿ ಈ 2 ಮಾರ್ಕ್ಸ್ ಸೆಕ್ಷನಲ್ಲಿ ಒಂದು ಪ್ರಶ್ನೆ ನಾನು ಬಿಟ್ಟಿದ್ದೀನಿ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ತೊಗೊಂಬರ್ತಾಯಿದ್ದೀನಿ. ಯಾವುದಪ್ಪ ಅಂತಂದರೆ ಎಮ್ನ ಪದವು ಎನ್ ಆಗಿರುತ್ತದೆ ಹಾಗೂ ಎನ್ನ ಪದವು ಎಮ್ ಆಗಿರುತ್ತದೆ. ನಿಮಗೆ ಇದೆಲ್ಲ ಕನ್ಫ್ಯೂಸ್ ಆಗಿರುತ್ತೆ ಅಂತ ಗೊತ್ತು. ಅದಕ್ಕೆ ನಾನು ಆ ಪ್ರಾಬ್ಲಮ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಯಿತು, ಚೆನ್ನಾಗಿ ಅನ್ನಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ಐ ಹೋಪ್ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ. ಆಲ್ ದ ವೆರಿ ಬೆಸ್ಟ್. ನೀವೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ಗಳನ್ನ ತೊಗೊಂಡು ತುಂಬ ಒಳ್ಳೆ ಸಾಧನೆನ ಮಾಡಬೇಕು ಅಂತ ನಮ್ಮ ಆಸೆ. ಹಾಗಾಗಿ ನಿಮ್ಮ ಸಾಧನೆ ನಮ್ಮ ಗೆಲುವು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.